This program is held under the umbrella of ORP Charitable Foundation and Tattva Talk. ORP Charitable Foundation is a non-profit organization focused on supporting health insurance for needy families in India and USA, preserving cultural heritage of India, and preserving the Vedic institutions in India. More details at orpcharity.org. Tattva Talk is a platform hosting talks on philosophy and arts. ಈ ಜಗತ್ತು ಒಡೆಯಲಿಕ್ಕೆ ಇದೆ, ಭೇದಕ್ಕಾಗಿ ಇದೆ. ಅಧ್ಯಾತ್ಮ ಮಾತ್ರ ಯಾರನ್ನೂ ಭೇದವಿಲ್ಲದೆ, ಜಾತಿ ಕುಲ ಲಿಂಗ ಯಾವ ಭೇದವಿಲ್ಲದೆ ಕೂಡಿಸುವ ಒಂದು ತತ್ವ ಸತ್ವ ಇದ್ದರೆ ಅದು ಭಗವತ್ ಸತ್ವ ಮಾತ್ರ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ನಮಗೆ ಬಂದವರಿಗೆ ಯಾವ ಥರ ಸಾಧನೆ ಮಾಡಬೇಕು ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳ್ತೀರಾ? ನಾನು ಮೊದಲನೇದು ಹೇಳೋದು, ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಿ, ನನ್ನ ಹತ್ರ ಬರಬಾರ್ದಿತ್ತು ನೀವು ಅಂತ. ಇನ್ನೂ ಬಿಡದೆ ಬಂದರೆ ಅವರಿಗೆ ಹೇಳೋದು ನಾನು, ದಯವಿಟ್ಟು ಇಲ್ಲಿ ಈ ದಾರಿ ನಡೆಯುವುದಕ್ಕೆ ಗುರುಗಳಿಲ್ಲ, ನಿಮ್ಮ ದಾರಿ ನೀವೇ ನಡೆಯಬೇಕು. ಓಕೆ, ಸೊ ಮುಂದೆ ನೀವು ಶರಣರ ಬಗ್ಗೆ ಅಧ್ಯಯನ ಮಾಡಿದ್ರಿ, ಕಾಲೇಜಿನಲ್ಲಿ ನಿಮಗೆ ಅಧ್ಯಾಪಕರಿದ್ದರು ಅಂತ ಹೇಳಿದ್ರಿ, ಅದು ಹೇಗೆ ಪ್ರಭಾವಿತ ಮಾಡಿತು? ಅದರಲ್ಲಿ ಬಸವಾಕ ಮಹಾದೇವಿ ಅಲ್ಲಮ್ಮವನ್ನು ಉಲ್ಲೇಖ ಮಾಡಿದ್ರಿ. ನನಗೂ ಕೂಡ ಅಲ್ಲಮ್ಮ ಪ್ರಭುಗಳ ಬಗ್ಗೆ ತುಂಬ, ಅವ್ರ ಬಗ್ಗೆ ಸ್ವಲ್ಪ ಎಲ್ಲರ ಮೂರ ಬಗ್ಗೆನೇ ಹೇಳಿ. ಆಮೇಲೆ ಅಲ್ಲಮ್ಮ ಪ್ರಭುಗಳು ಹೇಗೆ ಅವರು ಯೋಗ ಸಾಧನೆ ಮಾಡಿದ್ರು, ಹೆಂಗೆ ಅವರ ಅಷ್ಟೊಂದು ಅನುಭೂತಿ ಹೆಂಗಾಯಿತು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಾನು ಬಹಳ ಕಡೆ ಹೇಳಿದ್ದೇನೆ, ನನಗೇನೋ ಒಂದು ಕಾನ್ಷಿಯಸ್ ಆಗಿ ನಾನು ಶೈವರ ಪಂಥಕ್ಕೆ ಹೋಗಬೇಕು, ಶಿವನ ಬಗ್ಗೆ ತಿಳಿಬೇಕು, ಆದ್ರಿಂದ ವಚನಗಳನ್ನು ಓದಬೇಕು ಅಂತ ಖಂಡಿತ ಹೋದವಳಲ್ಲ. ಜೀವನ ಕರ್ಕೊಂಡು ಹೋಗ್ತಾ ಇದ್ದೆ, ಹೋದ ಹಾಗೆ ಹೋಗುವವಳು ನಾನು. ಮತ್ತೆ ಅಧ್ಯಾತ್ಮ ಅಂದರೆ ಹಾಗೆ, ನಮ್ಮನ್ನು ಅವನು ಕರ್ಕೊಂಡು ಹೋಗ್ತಾನೆ, ನಾವು ಹೋಗೋದು, ನಾವು ಡ್ರೈವ್ ಮಾಡೋದೇನೂ ಇರೋದಿಲ್ಲ, ನಾನು ಒಬ್ಬ ಪ್ಯಾಸೆಂಜರ್. ಹಾಗಾಗಿ ಅದು ಕೋಇನ್ಸಿಡೆಂಟಲ್ಲಿ ನನ್ನ ರಜನೀಶ್ ಜಿಡ್ಡುನ ಏನು ಒಂದು ಆ ಪ್ರಾಥಮಿಕ ಹಂತದ ಒಂದು ಏನು ಪ್ರವೇಶಿಕೆ ಇತ್ತು, ಬಹುಶಃ ಅದರ ಕನ್ನಡದ ಹುಡುಕಾಟ ಮಾಡಿದಾಗ ನನಗೆ ಅಲ್ಲಿ ಒಂಥರ ವಿಶೇಷ ಆಸಕ್ತಿ ಉಂಟಾಯಿತು. ಯಾಕಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಅಪ್ಪ ನಮಗೇನೂ ಕಲಿಸ್ಲಿಲ್ಲ ಅಂದಾಗ ಸಂಸ್ಕೃತವೂ ಕಲಿಸಿದ್ದಿಲ್ಲ, ನನಗೆ ಈ ಅಕ್ಷರ ಕೂಡ ಗೊತ್ತಿಲ್ಲ. ಅದರಿಂದ ಇವತ್ತು ನಾನು ಓದ್ತೇನೆ, ಓದುವಾಗ ತಪ್ಪು ಗೊತ್ತಾಗುತ್ತೆ, ಆದರೆ ಸರಿ ಯಾವುದು ಅಂತ ಗೊತ್ತಾಗಲ್ಲ, ಅರ್ಥ ಸಾಧಾರಣವಾಗಿ ಆಗುತ್ತೆ, ಎಲ್ಲವನ್ನೂ ಗ್ರಹಿಸಿದ್ದೇನೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಸಂಸ್ಕೃತ ನನಗೆ ನನ್ನ ಗುರುಗಳು ಒಂದು ಮಾತು ಹೇಳಿದರು, ಮಗಳೇ, ಸಂಸ್ಕೃತ ಒಂದು ಭಾಷೆಯಲ್ಲ, ಅದು ಒಂದು ಅವಸ್ಥೆ ಅಂತ. ಇವತ್ತು ನಂಗೆ ಅರ್ಥ ಆಗುತ್ತೆ, ನಾವು ಆ ಅವಸ್ಥೆ ತಲುಪದೆ ಸಂಸ್ಕೃತ ಅರ್ಥ ಆಗೋದಿಲ್ಲ. ಆದ್ದರಿಂದಲೇ ನಾನು ಈ ಕಳೆದ 10 ವರ್ಷಗಳಲ್ಲಿ ಬೇರೆ ಬೇರೆಯವರ ಮುಖಾಂತರ ಸಂಸ್ಕೃತ ಕಲೀಲಿಕ್ಕೆ ಪ್ರಯತ್ನ ಪಟ್ಟರೆ ನನಗೆ ಒಲಿಲಿಲ್ಲ. ಅದು ಯಾವಾಗ ನನ್ನಲ್ಲಿ, ನಾನು ನಿಮಗೆ ಹೇಳಿದೆ, ಅಪ್ಪ ಆಶೀರ್ವಾದ ಮಾಡಿದರು, ಆನಂತರ ಒಂದು ಟ್ಯೂನಿಂಗ್ ಸ್ಟಾರ್ಟ್ ಆಯಿತು, ಆಗ ಸಂಸ್ಕೃತ ತಿಳ್ಕೊಳ್ಳಿಕ್ಕೆ ಶುರುವಾಯಿತು. ಹಾಗೆ ಇರುವಾಗ ಕನ್ನಡದಲ್ಲಿ ನನಗೆ ಅಧ್ಯಾತ್ಮ ಓದುವುದಕ್ಕೆ ನನಗೆ ಬೇರೆ ದಾರಿಗಳು ನನಗೆ ಗೊತ್ತಿರಲಿಲ್ಲ. ಅಧ್ಯಾತ್ಮ ಅಂತಲ್ಲ, ನನ್ನ ಆಸಕ್ತಿ ರಜನೀಶ್ ಜಿಡ್ಡು ಇದ್ದರು, ಅಂಥದ್ದೇ ಆಸಕ್ತಿ ಇಲ್ಲಿ ಕಾಣಿಸ್ಲಿಕ್ಕೆ ಶುರುವಾಯಿತು. ನಂಗೆ ತುಂಬ ಇದರಲ್ಲಿ ಒಂದು ನಮ್ಮ ಟೇಸ್ಟ್ ಅಂತೇವಲ್ಲ, ಅದು ಅಲ್ಲಿ ಇದೆ ಅಂತ. ಹಾಗಾಗಿ ನನಗೆ ಅಕ್ಕ, ಬಸವಣ್ಣ, ಅಲ್ಲಮ್ಮ ಇಷ್ಟ ಆಗ್ತಿರ್ಬೋದು, ಅವರನ್ನೇ ಓದಬೇಕು ಅಂತ ನಾನೆಂದೂ ಓದವಳಲ್ಲ. ಆದರೆ ನನ್ನ MA ಮುಗಿದು MPhil ಮಾಡುವಾಗ ನನ್ನ ಗುರುಗಳು ಡಾಕ್ಟರ್ BA ವಿವೇಕ್ ರೈ ಅವರು ಮಾರ್ಗದರ್ಶಕರು ನನಗೆ. ಅವರು ಏನು ಹೇಳಿದರು ಅಂದರೆ, ನಾನು ಆಗ ತುಂಬ ಸ್ಟ್ರಾಂಗ್ ಫೆಮಿನಿಸ್ಟ್. ನನ್ನ ಫೆಮಿನಿಸಮ್ ಮಾತ್ರ ಈ ಜಗತ್ತು ಯಾವುದನ್ನು ಫೆಮಿನಿಸಮ್ ಅಂತ ಹೇಳ್ತಿತ್ತು ಅದರ ವಿರುದ್ಧವಾದದ್ದು. ವಿಜಯ ದಬ್ಬೆ ಎಲ್ಲ ಹೇಳ್ತಿದ್ರು, ನೀನು ಮಾತನಾಡೋದು ನಿಲ್ಲಿಸ್ಬೇಡ, ನೀನು ಮಾತಾಡೋದು ಯಾರಿಗೂ ಇಷ್ಟ ಆಗೋದಿಲ್ಲ ಫೆಮಿನಿಸಮ್ಮು, ಬಟ್ ನಿನ್ನ ಫೆಮಿನಿಸಮ್ ತುಂಬ ಸರಿ. ನನ್ನ ಫೆಮಿನಿಸಮ್ ಯಾವುದು ಅಂದರೆ ಅದು ಬಿಯಾಂಡ್ ಜೆಂಡರ್ ಇತ್ತು. ಅದು ಈ ಫೆಮಿನಿಸಮ್ ಅಂತಂದರೆ ಹೆಣ್ಣು ಮಕ್ಕಳು ಗಂಡಿಗೆ ಈಕ್ವಲ್ ಆಗೋದಲ್ಲ, ಹೆಣ್ಣು ಯುನೀಕ್ ಆದರೆ ಏನು, ಅವಳ ಪಾಸಿಬಿಲಿಟಿ ಎಲ್ಲಿವರೆಗೆ, ಹೀಗೆ ಮಾತಾಡ್ತಿದ್ದೆ ನಾನು. ಸೊ ಆ ದಿಶೆಯಲ್ಲಿ ನಾನು ಇರುವುದನ್ನು ನನ್ನ ಗುರುಗಳು ಗಮನಿಸಿ, ವಿವೇಕ್ ರೈ ಅವರು, ನೀನು ಅಕ್ಕ ಮಹಾದೇವಿ ಮೇಲೆ ಒಂದು MPhil ಥೀಸಿಸ್ ಬರೀ ಅಂತ. ಹೀಗೆ ಅವರ ಪ್ರೇರಣೆಯಿಂದ ನನಗೆ ಅಕ್ಕನ ಪ್ರವೇಶಿಕೆ ಆಯಿತು. ನ್ಯಾಚುರಲಿ ಅಕ್ಕನನ್ನು ನಾನು ನನ್ನ ಫೆಮಿನಿಸಮ್ನ ಭಾಷಣಗಳಲ್ಲಿ, ಬೇರೆ ಬೇರೆ ವೇದಿಕೆಗಳಲ್ಲಿ ಅಕ್ಕನ ಕುರಿತು ಮಾತನಾಡುವಾಗ ಜನಕ್ಕೆ ಏನು ಒಂದು ತಿಳುವಳಿಕೆ ಬಂತು ಅಂದರೆ, ಇವಳು ವಚನದ ಮೇಲೆ ಹೆಚ್ಚು ಚೆನ್ನಾಗಿ ಅರ್ಥ ಹೇಳ್ತಾಳೆ, ವಚನದ ಗ್ರಹಿಸುವ ಶಕ್ತಿ ಚೆನ್ನಾಗಿದೆ. ಅವ್ರೇನು ಮಾಡ್ತಿದ್ರು, ಬಸವಣ್ಣನ ಮೇಲೆ ಮಾತಾಡಿ, ಅಲ್ಲಮನ್ ಮೇಲೆ ನಾನು ಮಾತಾಡಿಲ್ಲ. ನಿಮಗೆ ಗೊತ್ತಿರ್ಲಿಕ್ಕೆ ಸಾಕು,
ನಾನು ಪ್ರಥಮ ಮಾತು ಆಡಿದ್ದು 2019 ಅಥವಾ 20 ನನ್ನ ಅಪ್ಪನಿಗೆ ನಮಸ್ಕಾರ ಮಾಡಿ ಹೋದದ್ದೇ ಪ್ರಥಮ ಭಾಷಣ ನನ್ನದು ಅಲ್ಲಮನ ಮೇಲೆ. ಯಾಕೆ ಅಂತಂದರೆ ನನ್ನ ಗುರುಗಳು ನನ್ನ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ 1993ರಲ್ಲಿ ಈ ಅಕ್ಟೋಬರ್ ಮತ್ತು ಏಪ್ರಿಲ್ ಮೇ ರಜೆಯಲ್ಲಿ ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ, ಒನ್ಸ್ ಫಾರ್ ಆಲ್ ಹೋಗೋ ಮೊದಲು. ಆಗ ಅವರು ನನಗೆ ಅಲ್ಲಿ ಬೇಂದ್ರೆಯ ಕವಿತೆಗಳನ್ನು ಅಲ್ಲಮನನ್ನೆಲ್ಲ ಓದಿ ಹೇಳ್ತಿದ್ರು. ನಾವು ಒಂದೇ ಮಾತು ಹೇಳ್ತಿದ್ದೆ, ಪಾಪ ಅದು ಏನು ಓದ್ತಿರೋ ಗೊತ್ತಾಗಲ್ಲ ಅಲ್ಲಮನನ್ನು, ನೀವು ಅವನನ್ನೊಂದು ಬಿಟ್ಬಿಡಿ, ನೀವು ಬೇಕಿದ್ರೆ ಬೇಂದ್ರೇನು ಓದಿ ಅಂತ. ಹೀಗೆ ನಾನು ಅಲ್ಲಮನನ್ನು ಇಷ್ಟಪಡ್ತಿರಲಿಲ್ಲ. ಅವನು ಕೂಡ ಹಾಗೆ ಒಂದು ಸ್ತರಕ್ಕೆ ಬರದೆ ನಮಗೆ ತೆರ್ಕೊಳ್ಳೋದಿಲ್ಲ. 3 ಅಥವಾ 10 ಬಾರಿ, 3 ಓರಲ್ಲಿ 10 ಬಾರಿ ನನಗೆ ಪತ್ರ ಮುಖೇನ ಸುತ್ತೂರು ಶ್ರೀಗಳು ನೀವು ಅಕ್ಕನ ಬಗ್ಗೆ ಬರೆದ ಹಾಗೆ ಅಲ್ಲಮನ ಬಗ್ಗೆ ಬರೀರಿ ಅಂತ 2007ರಿಂದ ಹೇಳ್ತಿದ್ರು. ಪ್ರತಿ ಸಾರಿ ನಾನು ಅವರಿಗೆ ಬರೆದ ಪ್ರತ್ಯುತ್ತರ, ನನಗೆ ಅಲ್ಲಮ ತನ್ನನ್ನು ತೆರೆದುಕೊಂಡಿಲ್ಲ, ಅವನು ತೆರೆದುಕೊಂಡಾಗ ಬರೆಯುತ್ತೇನೆ. ಯಾಕೆಂದರೆ ನನಗೆ ಹಿಡಿದ್ರೆ ಅರ್ಥನೇ ಆಗ್ತಿರಲಿಲ್ಲ ಅವನು. 2020ರಲ್ಲಿ ಬಸವ ಅಕ್ಕ ಅಲ್ಲಮ ಮಾತನಾಡಿ ಅಂದಾಗ ಅದಕ್ಕೆ ಪೂರ್ವದಲ್ಲೇ ನನಗೆ ಅಲ್ಲಮನ ಒಂದು ಓಪನಿಂಗ್ ಆಗಿತ್ತು ಅಂತ ಕಾಣಿಸುತ್ತೆ. ಮತ್ತು ನೀವು ಭಾವಿಸ್ಬೋದು, ನನಗೆ ಸಿದ್ದೇಶ್ವರ ಶ್ರೀಗಳು ಪರಮ ಗುರುಗಳಿದ್ದ ಹಾಗೆ ತುಂಬ ಇಷ್ಟ ನನಗೆ ಅವರು. ನಾನು ಅವರ ಜಗತ್ತನ್ನು ಕಂಡವಳು, ಅವರಿರುವ ಅವರ ಜೊತೆಗಿದ್ದ ಎಲ್ಲ ಜಗತ್ತು. ಆದರೆ ನಾನು ಇವತ್ತಿಗೂ ಕೂಡ ಅಲ್ಲಮನ ವಚನ ನಿರ್ವಚನ ಅನ್ನುವ ಅವರ ಪುಸ್ತಕ ಓದಿಲ್ಲ. ನನಗೆ ವ್ಯಾಖ್ಯಾನಗಳನ್ನು ಓದುವುದಾಗೋದಿಲ್ಲ. ಓದಿದ ತಕ್ಷಣ ನನ್ನದು ಸತ್ತು ಹೋಗ್ತದೆ, ನನ್ನೊಳಗೊಂದು ಸ್ಫುರಣ ಆಗಬೇಕು. ನನಗೆ ಅಲ್ಲಮ ತೆರೆದು ಅರ್ಥ ಹೇಳಬೇಕು, ಅವನು ಹೇಳಿದ ಅರ್ಥ ನಾನೇ ಹೇಳಿದ್ದಾಗಿರಬೇಕು, ಇಲ್ಲಿವರೆಗೆ ಯಾರು ಹೇಳಿದ್ದಾಗಿರಬಾರ್ದು. ಈ ಥರದ ಒಂದು ಹೊಸತಿನ ಹುಡುಕಾಟ ನನ್ನೊಳಗಿದ್ದರಿಂದ ನಾನು ಅದನ್ನು ಓದಲಿಲ್ಲ. ಹೀಗೆ ಮಾಡಿದಾಗ ನನಗೆ ಅಕ್ಕ ಅಫ್ಕೋರ್ಸ್ ನನಗೆ ತೆರೆದುಕೊಂಡ ರೀತಿಯನ್ನು ಬಹುಶಃ ಇವತ್ತು ಕನ್ನಡದ ಬೇರೆ ಯಾವ ಅಕ್ಕನ ಕುರಿತ ವಿಮರ್ಶೆಗಳು ಹೇಳಲ್ಲ, ನೀವು ಹೇಳಿದ್ದು ಬೇರೆ ಇದೆ ಅಂತ ಒಂದು ಮಾತು ಎಲ್ಲರೂ ಆಡ್ತಾರೆ, ಅದೊಂದು ಭಾಗ. ಬಸವಣ್ಣನ ಕುರಿತು ನಾನು ಹೆಚ್ಚು ಅಧ್ಯಯನಾತ್ಮಕ ಮಾತನಾಡಲಿಲ್ಲದಿದ್ದರೂ ಬಸವಣ್ಣನ ಕುರಿತು ನಾನು ಹೇಳುವ ದೃಷ್ಟಿಕೋನ ಬೇರೆ ಅಂತ ಅದು ಒಂದು ಅಭಿಪ್ರಾಯ ಇದೆ. ನನಗೆ ಆಶ್ಚರ್ಯ ಆಗಿದ್ದು, ಅಲ್ಲಮನ ಬಗ್ಗೆ ನಾನು ಮಾತಾಡಿದಾಗ ಸಾಕ್ಷಾತ್ ವೀರಶೈವ ಅಥವಾ ಲಿಂಗಾಯತ ಸ್ವಾಮೀಜಿಯವರೇ ವೇದಿಕೆಯಲ್ಲಿ ಕೂಡಿಸಿ ನಮಗೆ ವೀಣಾ ಹೇಳುವವರೆಗೆ ಅಲ್ಲಮ ಹೀಗೆ ಅಂತ ಅರ್ಥ ಆಗಿರಲಿಲ್ಲ ಅಂತ ಹೇಳುವಾಗ ನನಗೆ ಒಂದು ಧನ್ಯತೆ ಅನ್ನಿಸ್ತಿತ್ತು. ಬೇರೇನೂ ಕಾರಣ ಅಲ್ಲ, ನನ್ನ ಕೊಚ್ಚಿಕೊಳ್ಳುವಿಕೆ ಅಲ್ಲ, ಅಲ್ಲಮ ತೆರ್ಕೊಂಡಲ್ಲ. ಆ ಅರ್ಥದಲ್ಲಿ ನಾನು ಯಾವ ವ್ಯಾಖ್ಯಾನ ಓದದೆ ನನಗೆ ತೋರಿದ್ದನ್ನು ಹೇಳಿದಾಗ ಅವರಿಗೆ ಹೌದು ಅನ್ನಿಸುವ ಹಾಗೆ ಅದು ಆಯ್ತಲ್ಲ ಅಂತ ಒಂದು ಧನ್ಯತೆ. ಏನು ಅಲ್ಲಮ ನಮ್ಮ ಕಾಲಘಟ್ಟದಲ್ಲಿ, ನನಗೆ 12ನೇ ಶತಮಾನ ಅಂದರೆ ದೂರ ಅಂತ ಅನಿಸಲ್ಲ. ನಾವೆಲ್ಲ ನಮ್ಮ ಮನುಷ್ಯ ಲೋಕದ ಕನ್ನಡದ ಸಾಮಾನ್ಯ ಜಗತ್ತಿಗೆ ಬಂದ ನಂತರದವರು ಅವರೆಲ್ಲ. ಅಂಥ ಒಬ್ಬ ಅಲ್ಲಮ ಯಾವ ಹೈಟಿಗೆ ಬದುಕಿದ್ದ, ಅವನು ಒಂದು ಹೆಣ್ಣಿನ ಪ್ರೀತಿಯಿಂದ ವಂಚಿತನಾದ ಮೇಲೆ ಅವನು ನಡೆದ ರೀತಿ, ಅವನು ನಡೆದ ಆ ದಾರಿಯಲ್ಲಿ ಬಂದಂತಹ ಎಲ್ಲ ಕಷ್ಟಗಳಿಗೆ ಮುಖಾಮುಖಿಯಾದಾಗ ಇದ್ದ ಧೀರತ್ವ ಮತ್ತು ಅವನು ಪಡೆದಂತಹ ಅದರ ಕಟ್ಟಕಡೆಯ ಯಾವ ಒಂದು ಎಸೆನ್ಸ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಸಾಕ್ಷಾತ್ಕಾರ ಅನ್ನಿ, ಆ ತುದಿ ತಲುಪಿದ ನಂತರ ಅವನು ಆದಂತಹ ಒಂದು ಆ ಗಟ್ಟಿತನದ ಆ ಅವಸ್ಥೆ ಬಹುಶಃ ನನಗೆ ನನ್ನ ಗುರುಗಳು ಹಾಗೇ ಇದ್ದರು. ನನಗೆ ಯಾವಾಗಲೂ ಅನಿಸುತ್ತೆ ನನ್ನ ಗುರುಗಳು ಪಕ್ಕ ಹಾಗೇ ಇದ್ದರು. ಸತ್ಯಕಾಮರನ್ನು ನಾನು ನಮಗೆ ಹತ್ತಿರದವರು ನೋಡಿದಾಗ ಅನ್ನಿಸಿದ್ದು ಒಂದು ಭಾಗ. ಆದರೆ ಅಲ್ಲಮ ಓದಿನಲ್ಲಿ ಹಾಗೆ ಕಾಣಿಸಬೇಕಾದ್ರೆ ಸತ್ಯಕಾಮರನ್ನು ಓದುವಾಗ ಹಾಗೆ ಕಾಣ್ತಾರೋ ಇಲ್ವೋ ನಾನು ಹೇಳಲಾರೆ. ಅಲ್ಲಮ ವಚನಗಳನ್ನು ಸರಿಯಾಗಿ ಓದಿದರೆ ನಮಗೆ ಹಾಗೆ ಕಾಣಿಸುವಷ್ಟು ತನ್ನನ್ನು ಬಿಟ್ಟು ಹೋಗಿದ್ದಾನಲ್ಲ. ಒಬ್ಬ ಮನುಷ್ಯ ತನ್ನ ವಾಕ್ಕಿನಲ್ಲಿ ತನ್ನನ್ನು ಪ್ರಕಟಪಡಿಸುವಷ್ಟು ಪ್ರಖರ ಆಗಬೇಕಾದ್ರೆ ಅವನ ಅಂತಃಸತ್ವ ಎಷ್ಟಿರಬೇಕು ಅಂತ ನಾನು ಎಣಿಸೋದು. ಅವನ ಒಂದೊಂದು ವಚನ, ಅವನು ಯಾವ ಹೈಟ್ ಅಂದರೆ, ನೀವು ಕೇಳಿದ್ರೆ ಅಂತ ನಾನು ಹೇಳೋದು, ಯೋಗ ಮಾರ್ಗದಲ್ಲಿ ನಾನು ನಿನ್ನೆ ಕೂಡ ಹೇಳಿದೆ, ಯೋಗ ಮಾರ್ಗದಲ್ಲಿ ಶ್ರೀಕೃಷ್ಣನಿಗೆ ಪರ್ಯಾಯವಾದ ಇನ್ನೊಂದು ವ್ಯಕ್ತಿತ್ವ ನಮ್ಮ ಕಾಲಘಟ್ಟದಲ್ಲಿ ನಾವು ನಮ್ಮ ಚರಿತ್ರೆ ನೋಡಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳುವಾಗ ಅವತಾರವಲ್ಲ, ಕೃಷ್ಣನ ಹಾಗೆ ಅವತಾರವಲ್ಲ, ಒಬ್ಬ ಸಾಮಾನ್ಯ ವಾದ್ಯ ಓದುವ ಹುಡುಗ, ವಾದ್ಯ ಬಾರಿಸುವ ಹುಡುಗ, ಅವನು ಈ ಮಟ್ಟಕ್ಕೆ ಬೆಳೀತಾನೆ ಅಂದರೆ ಕೃಷ್ಣನಂತೆ ಇನ್ನೊಬ್ಬ ಇದ್ದಾನೆ ಅನ್ನುವ ಹಾಗೆ ನನಗೆ ಅವ ಕಾಣಿಸಿದ್ದಾನೆ. ನಾನು ಅದನ್ನು ನಿನ್ನೆ ದಿನ ನಿಮಗೆ ಮತ್ತೆ ಅಲ್ಲೂ ಹೇಳಿದೆ. ನನಗೆ ಹಾಗೆಲ್ಲ ಹೇಳಿ ಆದಮೇಲೆ ಬೇಂದ್ರೆಯವರ ಒಂದು ಲೇಖನ ಸಿಕ್ತು. ಬೇಂದ್ರೆಯವರು ಕೂಡ ಇದೇ ವಾಕ್ಯ ಬರೀತಾರೆ, ಅಲ್ಲಮ ಶ್ರೀಕೃಷ್ಣನ ಹಾಗೆ ಅಂತ. ಹಾಗೆ ನನ್ನ ಮಾತು ನನಗೆ ಅನ್ನಿಸಿದ್ದು, ನನಗೆ ಕಾಣಿಸಿದ್ದು ಅದು ಸತ್ಯ ಅಂತ ನನಗೆ ಒಂದು ಸಂತೋಷ, ಸಮಾಧಾನವೂ ಆಯಿತು. ಗುಡ್. ಅಲ್ಲಮ್ಮ ಯಾವ ಥರ ಸಾಧನೆ ಮಾಡಿದರು, ಆ ಥರ ಉನ್ನತ ಸ್ಥಿತಿಗೆ ತಲುಪಲು ಅವರ ಜೀವನ ಚರಿತ್ರೆ ಗೊತ್ತಿಲ್ಲ ನನಗೆ. ನಮಗೆ ಗೊತ್ತಿರುವ ಹಾಗೆ ಅವನ ವಚನಗಳಲ್ಲಿ ಕಾಣುವ ಕೆಲವು ಮಾದರಿಗಳು, ಸ್ವಲ್ಪ ಚಾಮರಸನ ಪ್ರಭುಲಿಂಗ ಲೀಲೆ,
ಮತ್ತು ಈ ಶೂನ್ಯ ಸಂಪಾದನೆಕಾರರು ಹೇಳುವಂತಹ ಕೆಲವು ಮಾಹಿತಿಗಳ ಮೇಲೆ ಅವನು ಒಬ್ಬ ತಂತ್ರ ಸಾಧಕ ಇದ್ದ ಅಂತಂತೂ ಗೊತ್ತಾಗುತ್ತೆ. ಅಂದರೆ ಕರ್ನಾಟಕದಿಂದ ತನ್ನ ಯಾತ್ರೆ ಆರಂಭ ಮಾಡಿದವನು ಸಂಪೂರ್ಣ ಆಚೆ ಕಡೆ ಹೋಗಿ ಕಾಶ್ಮೀರದಾಚೆ ಇದ್ದು ಅಲ್ಲಿಯ ಎಲ್ಲ ತಂತ್ರ ಸಾಧನೆಗಳನ್ನೂ ಮಾಡಿ ಆ ತಂತ್ರ ಸಾಧನೆಯನ್ನೂ ಕೂಡ ವಿಸರ್ಜಿಸಿ, ಈಗ ಅದನ್ನೊಂದು ನಿಲ್ಲುವುದು ಅಂತ ಉಂಟು ಕೆಲವು, ನಿಲ್ಲದೆ ಅದನ್ನೂ ಬಿಟ್ಟು ಅದರ ನಂತರ ಈಚೆಗೆ ಬಂದು ಪುನಃ ಆ ತಂತ್ರ ಸಾಧನೆಯ ಪರಿಣಾಮಗಳ ಹಾಗೆ ಅನೇಕರನ್ನು, ಸಿದ್ಧರಾಮನನ್ನು ಸಿದ್ಧ ಮಾಡ್ತಾನೆ. ನಿಮಗೆ ಗೊತ್ತು, ಒಬ್ಬ ಕಲ್ಲು ಕಟ್ಟಿಯುವ ಸಿದ್ಧರಾಮ ಯಾವ ಮಟ್ಟಕ್ಕೆ ಕಲ್ಯಾಣಕ್ಕೆ ಬರುವ ಹಾಗೆ ಮಾಡಿದ, ಒಬ್ಬ ಬಸವಣ್ಣನನ್ನು ಯಾವ ಮಟ್ಟಕ್ಕೆ ಎಚ್ಚರಿಸಿದ, ಅಕ್ಕನನ್ನು ಕೂಡ ಹೇಗೆ, ಆಮೇಲೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ತಾನು ತನ್ನ ಅಣ್ಣನನ್ನು ಕಳ್ಕೊಂಡಾಗ ಅವಳನ್ನು ಹೇಗೆ ಸಿದ್ಧ ಮಾಡಿದ. ಅವನು ಅಂದರೆ ಒಂದು ಮನುಷ್ಯ ತಂತ್ರಪಥ ಹೇಳುವ ಹಾಗೆ ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ನಿಮ್ಮ ಜೊತೆಗೆ ಕೂತು ಏನು ಮಾಡಬೇಕಾಗಿಲ್ಲ. ಅವನು ಮನಸ್ಸು ಮಾಡಿ ನಿಮ್ಮನ್ನು ನೋಡಿದರೆ ಸಾಕು, ಮನಸ್ಸು ಮಾಡಿ ಹೀಗೆ ನಿಮ್ಮನ್ನು ಮುಟ್ಟಿ ಹೋದರೆ ಸಾಕು, ಅದರ ಸಾಕ್ಷಾತ್ ಮಾದರಿಯ ಹಾಗೆ ಸಿದ್ಧರಾಮ, ಬಸವಣ್ಣ, ಅಕ್ಕ ಇವರನ್ನೆಲ್ಲ ಅವನು ಬದಲಾಯಿಸಿದ್ದು ಕಾಣ್ತದೆ. ಹಾಗಾಗಿ ಒಬ್ಬ ತಂತ್ರ ಸಾಧಕನ ಎಲ್ಲ ಲಕ್ಷಣಗಳು ಇದೆ ಅನ್ನೋದನ್ನು DR ನಾಗರಾಜು ಕೂಡ ಹೇಳ್ತಾರೆ ಅಲ್ಲಮ ಮತ್ತು ಶೈವ ಪ್ರತಿಭೆಯಲ್ಲಿ. ಅದು ಪೂರ್ತಿ ತಾಂತ್ರಿಕನೇ ಅಂತ ಹೇಳುವುದಕ್ಕಿಂತ ಭಿನ್ನವಾದ್ದು ಅಂತ ನಂಗೆ ಅನಿಸುತ್ತೆ. ಅದು ತಂತ್ರ ಮಾರ್ಗವನ್ನು ನಡೆದವನಿರಬಹುದು, ತಾಂತ್ರಿಕನೇ ಅಂತ ಹೇಳೋಕ್ಕಾಗಲ್ಲ. ಮೇಲೆ ಸಾಧನೆ ಮಾಡಿದ್ದಾರೆ. ಖಂಡಿತ 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 ಅವನು ಒಂಥರ ತುಂಬ ನಿರ್ವಾಣದ ಕಡೆಯವ. ಸೊ ಅದು ಮುಂದಿನ ಸೆಗ್ಮೆಂಟ್ ಹೋಗ್ಬೋದು, ತಂತ್ರ ಮತ್ತು ಯೋಗ. ಸೊ ನಿಮ್ಮ ಜೀವನನೂ ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ತುಂಬ ಜನಕ್ಕೆ ತಂತ್ರ ಅಂದರೆ ಏನು ಅಂತ ಗೊತ್ತಿಲ್ಲ. ತಂತ್ರ ಮತ್ತು ಯೋಗದ ಬಗ್ಗೆ ವ್ಯತ್ಯಾಸ ಏನು, ಮತ್ತು ಅಭಿನವ ಗುಪ್ತನ್ ಹೇಳಿದ್ರಿ, ಅದರೊಂದು ಪರಂಪರೆ ಇದೆಯಾ, ಅದರ ಬಗ್ಗೆ ಹೇಳಿ. ಆಮೇಲೆ ನಿಮ್ಮ ಸತ್ಯಕಾಮರ ಜೊತೆ ನೀವು ಹೆಂಗೆ ತಂತ್ರ ಯೋಗ ಸಾಧನೆ ಮಾಡಿದ್ರಿ ಅಂತ ಹೇಳಿ ಸುದೀರ್ಘವಾಗಿ ಹೇಳ್ಬೋದು. ಹೌದು, ಹೇಳಿದ್ದೀರಾ, ಸಂಕ್ಷಿಪ್ತವಾಗಿ ಹೇಳಿ. ಸತ್ಯಕಾಮರ ಜೊತೆಗೆ ಹೋಗುವ ಪೂರ್ವದಲ್ಲಿ ನನಗೆ ಅವರೊಬ್ಬರು ತಂತ್ರ ಸಾಧಕರು ಅಂತ ಗೊತ್ತಿಲ್ಲ. ಒಂದನೇದು, ಹೋದ ನಂತರ ಅವರೆಂದೂ ನನಗೆ ತಂತ್ರದ ಯಾವ ಮಾದರಿಗಳನ್ನು ಹೇಳಿದವರಲ್ಲ, ಉಲ್ಲೇಖ ಮಾಡಿದವರಲ್ಲ, ಪ್ರಾಕ್ಟೀಸ್ ಮಾಡು ಅಂತ ಯಾವುದನ್ನು ಹೇಳಿದವರಲ್ಲ. ಹಾಗಾಗಿ ತಂತ್ರ ಸಾಧನೆ ಸತ್ಯಕಾಮರಲ್ಲಿ ಇತ್ತ ಅಂತ ನಾನೇ ರೆಟ್ರಾಸ್ಪೆಕ್ಟಿವ್ಲಿ ನೋಡಿದರೆ, ಬಹುಶಃ ನಾನು ಅವರ ಬಳಿ ಹೋಗುವಾಗಲೇ ಅವರು ತಂತ್ರ ಸಾಧನೆಯ ಎಲ್ಲ ಸಿದ್ಧಿಗಳನ್ನು ತಾನು ವಿಸರ್ಜಿಸಿದ ಘಟನೆಯನ್ನು ಬರೆದಾಗಿತ್ತು. ಅವರು ಕಪಿಲವಸ್ತುವಿನಲ್ಲಿ ದಾಖಲಿಸಿದ ಹಾಗೆ ಅವರು ಕಪ್ಪತ್ತ ಗುಡ್ಡಕ್ಕೆ ಹೋಗಿ ತಾನು ಪಡೆದ ಅಷ್ಟು ಶಕ್ತಿ ಸಿದ್ಧಿಗಳನ್ನು ವಿಸರ್ಜಿಸುವುದಕ್ಕಾಗಿಯೇ 42 ದಿನ ತಪಸ್ಸು ಮಾಡ್ತಾರೆ. ಆ ಗುಡ್ಡದಲ್ಲಿ ತಪಸ್ಸು ಮಾಡಿ ಆಗಲೂ ಕೂಡ ಶಕ್ತಿಗಳು ಅವರನ್ನು ಬಿಟ್ಟು ಹೋಗದ ಹಾಗೆ ಅವರಿಗೆ ಆಮಿಷಗಳು ಒಡ್ಡಿದಾಗ ಅವರು ಎಚ್ಚರಾಗಿ ಇದು ನನ್ನ ಆಮಿಷ ಮತ್ತೆ ಕರ್ಕೊಳ್ಳುತ್ತೆ ಅಂತ ತನ್ನ ಸ್ಥಿಮಿತ ಕಳ್ಕೊಳ್ಳದೇ ಇದ್ದಾಗ, ಅದು ಹೇಗೆ ಅಂದರೆ ಒಂದು ಯಾವುದೋ ಎನರ್ಜಿ, ಅದು ನೀವು ತಂತ್ರದ ನೆಗೆಟಿವ್ ಎನರ್ಜಿಯನ್ನೇ ಯಾವುದೋ ಒಂದು ಶಕ್ತಿ, ಅವು ಎಲ್ಲವೂ ಇಲ್ಲಿ ಇದ್ದಾವೆ. ಅವುಗಳು ಒಮ್ಮೆ ಅವುಗಳಿಗೆ ಹೋಲ್ಡರ್ ಸಿಕ್ಕರೆ, ಅದರಲ್ಲಿ ಹೋಲ್ಡ್ ಆದರೆ ಅವುಗಳು ಅದನ್ನು ಬಿಟ್ಕೊಡೋದಿಲ್ಲ. ಇದು ನೆಗೆಟಿವ್ ಎನರ್ಜಿ ಅಂತ ನಾವು ಭಾವಿಸುವ ತಂತ್ರ ಸಾಧನೆಯ ಶಕ್ತಿಗಳಿಗೆ ಅನ್ವಯಿಸುವುದಾದರೆ, ಶಕ್ತಿಗಳು ಕೂಡ ಹಾಗೆ ಇಲ್ಲೆಲ್ಲ ಇವೆ. ನಾನು ಅನುಸಂಧಾನ ಮಾಡಿ ಅದನ್ನು ಸಂಪಾದಿಸಿದ ತಕ್ಷಣ ಅವುಗಳು ನನ್ನಲ್ಲಿ ಆವಾಹನೆ ಆಗ್ತವೆ. ಒಮ್ಮೆ ಈ ಬಾಡಿಯನ್ನು ಅವುಗಳು ತಮ್ಮ ಮ್ಯಾನಿಫೆಸ್ಟೇಷನ್ನಿಗೆ ಒಂದು ಟೂಲ್ ಆಗಿ ರೆಡಿ ಮಾಡಿಕೊಂಡ ಮೇಲೆ ಅಥವಾ ಒಪ್ಪಿಕೊಂಡ ಮೇಲೆ ಬಿಟ್ಟು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆಗ ಎಷ್ಟೋ ಸಾರಿ ಈ ಮನುಷ್ಯ ಸಾಧಕ ತನಗೆ ಗೊತ್ತೇ ಇಲ್ಲದೆ ಸರೆಂಡರ್ ಆಗಬೇಕಾಗತ್ತೆ, ಶಕ್ತಿಯ ಕೈವಶ ಆಗ್ತಾನೆ. ಶಕ್ತಿಯ ಕೈವಶ ಆದರೆ ಮತ್ತೆ ಶಕ್ತಿ ನಡೆಸಿದ ಹಾಗೆ ಅವನು ಅದರ ಒಂದು ವಶ ಅಧೀನ. ಯಾವ ವ್ಯಕ್ತಿ ಈ ಶಕ್ತಿಯೂ ನನಗೆ ಅಲ್ಟಿಮೇಟ್ ಅಲ್ಲ, ಇದರ ಆಚೆಗೆ ಏನೋ ಇದೆ ಅಂತ ಎಚ್ಚರ ಆಗ್ತಾನಲ್ಲ, ಅವನು ದಾಟ್ತಾನೆ. ಅವನು ದಾಟುವಾಗ ಇದನ್ನು ಕಳಚಿಕೊಳ್ಬೇಕಾಗ್ತದೆ. ಆಗ ಈ ಶಕ್ತಿ ಈ ಬಾಡಿಯನ್ನು ಬಿಟ್ಟುಕೊಡೋಕ್ಕೆ ಕೇಳೋದಿಲ್ಲ. ಸತ್ಯಕಾಮರ ಅಂಥದ್ದೊಂದು ದೊಡ್ಡ ಸ್ಟ್ರಗಲನ್ನು ಅನುಭವಿಸ್ತಾರೆ ಕಪ್ಪತ್ತಗುಡ್ಡದಲ್ಲಿ. ಅವರು ಹೇಳುವ ಹಾಗೆ ಶಕ್ತಿಗಳು ಕಡೆಗೂ ಇವರು ಬಿಟ್ಟು ಕೊಡಬೇಕು ಅನ್ನೋದನ್ನೇ ಒತ್ತಡ ಹಾಕಿದಾಗ, ನನ್ನನ್ನು ಬಿಟ್ಟು ಕೊಡು, ನಾನು ಇದರಿಂದ ಹೊರಗೆ ಬರ್ತೇನೆ ಅಂತ ದೇಹವನ್ನು ಒಪ್ಪಿಸಿಕೊಳ್ಳಿಕ್ಕೆ ಸಿದ್ಧರಿಲ್ಲದೆ ಇದ್ದಾಗ, ಅವರು ಸಾಯಲಿಕ್ಕೆ ಸಿದ್ಧರಿದ್ದಾರೆ, ಶಕ್ತಿಯನ್ನು ಧಾರಣೆ ಮಾಡಲಿಕ್ಕೆ ಸಿದ್ಧರಿಲ್ಲ ಅಂತ ಅವುಗಳಿಗೆ ಗೊತ್ತಾದಾಗ ಅವುಗಳು ಹೊರಟು ಹೋದವು ಅಂತ. ಕಪ್ಪತ್ತಗುಡ್ಡದಲ್ಲಿ ಹಾಗೆ ಅವುಗಳು ಹೊರಟು ಹೋದಾಗ ಅವುಗಳ ಕೋಪಕ್ಕೆ ಸುಮಾರು 40% ಗುಡ್ಡ ಸುಟ್ಟು ಹೋಯಿತು ಅಂತ ಅವರು ದಾಖಲಿಸ್ತಾರೆ, ಶಕ್ತಿಯ ಕೋಪಕ್ಕೆ. ಇದು ಒಂದು ಭಾಗ. ಸತ್ಯಕಾಮರಿಗೆ 42ನೇ ವಯಸ್ಸಿಗೆ 32 ಹಲ್ಲುಗಳಿಲ್ಲ. ನಮಗೆ ಆ ಬಳಿಕ ಗೊತ್ತಾದದ್ದು. ಅವರ ಹತ್ರ ಕೇಳಿದರೆ ಅವರು ಒಂದೇ ಮಾತು ಹೇಳ್ತಿದ್ರು, ಅದು ನನಗೆ ಹಲ್ಲು ಏನೋ ಪ್ರಾಬ್ಲಮ್ ಬಂತು, ಡೆಂಟಿಸ್ಟ್ ಹಲ್ಲು ತೆಗೆದ. ಅವರು ಸುಳ್ಳು ಹೇಳ್ತಿದ್ರು. ಡೆಂಟಿಸ್ಟ್ ಒಂದೇ ದಿನ ಅಷ್ಟು ಹಲ್ಲು ತೆಗಿತಾನ ಅಂತ ಬೇರೆ ಬೇರೆ ಪ್ರಶ್ನೆ ಕೇಳಿದರೆ ಏನೋ ತೆಗೆದ ಅಂತಾರೆ.
ಮತ್ತೆ ರೆಟ್ರಾಸ್ಪೆಕ್ಟಿವ್ಲಿ ಪೂರ್ತಿ ನೋಡಿದಾಗ 42ನೇ ವಯಸ್ಸಿಗೆ ಇದೇ ಕಪ್ಪತ್ತಗುಡ್ಡದ ಆ ತಪಸ್ಸು ಮುಗಿಸಿ ಕಲ್ಲಹಳ್ಳಿಗೆ ಬಂದಾಗ ಅವರು ಬಾಯಿ ತುಂಬ ರಕ್ತ ಮೂರ್ಛಿತ ಅವಸ್ಥೆಗೆ ಕಲ್ಲಹಳ್ಳಿಗೆ ಬಂದು ಬೀಳ್ತಾರೆ. ಇದನ್ನು ದಾಖಲಿಸಿದ್ದು ನಮಗೆ ಅವರ ಜೊತೆಗಿದ್ದ ಅವರ ಹಬ್ಬು ಮಾಮ ಮತ್ತು ಅವ್ವ ಅಂತ ಇಬ್ಬರು ಇದ್ದರು ಅವರ ಜೊತೆಗೆ, ಅವರ ಗೆಳೆಯನ ಹೆಂಡತಿ. ಅವರು ಹೇಳಿದರು, ಅವರು ಅಲ್ಲಿಂದ ಬಂದಾಗ ಅವರ ಬಾಯಲ್ಲಿ ಹಲ್ಲು ಇರಲಿಲ್ಲ, ಎಲ್ಲ ರಕ್ತ ಸೋರ್ಕೊಂಡು ಬಂದು ಮೂರ್ಛೆ ಹೋಗಿದ್ರು ಅಂತ. ನಮ್ಮಲ್ಲಿ ಒಂದು ಮಾತು ಇದೆ ನೋಡಿ, ತಂತ್ರದಲ್ಲಿ ಮಾಸ್ಟರ್ ಆದ ಒಬ್ಬ ತಾಂತ್ರಿಕ ಎದುರಿನ ತಾಂತ್ರಿಕನನ್ನು ಸೋಲಿಸಲಿಕ್ಕೆ ಹಲ್ಲು ತೆಗಿತಿದ್ದ. ಅವರ ಹಲ್ಲು ಹೋಗುವ ಪ್ರಯೋಗವನ್ನೇ ಮಾಡ್ತಿದ್ದೆ. ಯಾಕೆ ಅಂದರೆ ಮಂತ್ರ ಚೆನ್ನಾಗಿ ಉಚ್ಚಾರಣೆ ಆದರೆ ಶಕ್ತಿ, ಮಂತ್ರೋಚ್ಚಾರ ದೋಷಪೂರಿತವಾದರೆ ಶಕ್ತಿಯ ಆ ಏನು ಪ್ರಕಟಣೆ ಇದೆಯಲ್ಲ ಅದು ಸಾಧ್ಯವಿಲ್ಲ. ಈ ಶಕ್ತಿಯನ್ನು ಸೋಲಿಸಲಿಕ್ಕಿರುವ ಒಂದು ಮಾರ್ಗ ಹಲ್ಲು ತೆಗೆಯುವುದು. ಅದಕ್ಕೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಕೂಡ ನೀನು ಹಲ್ಲು ತೆಗಿತೇನೆ ನೋಡು ಅಂದರೆ ನಾವು ಹೆದರ್ತಿದ್ವಿ ಶಾಲೆಯ ಮಾಸ್ಟ್ರು. ಇದರ ಹಿಂದೆ ಎಲ್ಲ ನಿನಗೆ ಉಚ್ಚಾರ ದೋಷವಾಗಲಿ, ನಿನ್ನ ಪಾಠ ಆಗದೆ ಹೋಗಲಿ, ಈ ಥರ ಶಕ್ತಿಗಳು ಒಂದು ವೇಳೆ ಆ ದೇಹವನ್ನು ನಾನು ನಿನಗೆ ಕೊಟ್ಟದ್ದನ್ನು ಹಿಂತೊಗೊತ್ತೇನೆ ಅನ್ನುವ ಒಂದು ಹೊಡೆದಾಟಕ್ಕೆ ಇವರು ನಿತ್ರಲ್ಲ, ಅದು ಶಕ್ತಿಗಳು ಅವರ ಹಲ್ಲು ಕಿತ್ತರು ಅಂತ ನಮಗೆ ಅನ್ನಿಸ್ತದೆ. ಆ ಬಳಿಕ ನಾವು ನಮ್ಮ ರಿಸರ್ಚ್ ಮಾಡಿದಾಗ ಅವರು ಪ್ರಕಟಿಸಲಿಲ್ಲ. ಹೀಗಾಗಿ ಸತ್ಯಕಾಮರು ತಂತ್ರ ಮಾರ್ಗದವರಲ್ಲ. ಆದ್ದರಿಂದ ನನಗೊಂದು ಶ್ರೀಚಕ್ರವನ್ನು ಸಹಿತ ಅವರು ಪರಿಚಯಿಸಲಿಲ್ಲ. ಒಂದು ದಿನ ಲಲಿತಾ ಸಹಸ್ರನಾಮ ಓದು ಅಂತ ಹೇಳಲಿಲ್ಲ. ಅವರು ನಿರಂತರವಾಗಿ ಹೇಳ್ತಿದ್ದದ್ದು ಕೃಷ್ಣ ಭಕ್ತಿ. ಅವರು ತನ್ನ ಜೀವನದಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ಹಾಡ್ತಿದ್ದದ್ದು ಗೋಪಿಗೀತ, ಭಾಗವತ. ನಾನು ತುಂಬ ಸಾರಿ, ಈಗ ನನಗೆ ಗೊತ್ತು ಅದು ಗೋಪಿಗೀತ ಅಂತ, ಅವಾಗ ಗೊತ್ತಿಲ್ಲ. ಅವರು ಕೃಷ್ಣನ ಗೋಪಿಗೀತೆ ಹೇಳ್ತಿದ್ರು. ಆಮೇಲೆ ಅವರು ನನಗೆ ಪದೇ ಪದೇ ಹೇಳ್ತಿದ್ದದ್ದು, ಮಗಳೇ, ಯೋಗ ಮಾರ್ಗದಲ್ಲಿ ದಾಟುವುದಕ್ಕೆ ಹೊರಟವನಿಗೆ ಪತಂಜಲಿ ಮಾತ್ರನಲ್ಲ ಕೃಷ್ಣ ಕೂಡ ದಾಟಬೇಕಾಗುತ್ತದೆ ಅಂತ. ಹಾಗೆ ಅವರದ್ದು ಟಾರ್ಗೆಟ್ ತುಂಬ ಆಚೆ ಇತ್ತು. ಅವರು ಸಣ್ಣ ಮಟ್ಟದವರಲ್ಲ. ಹೀಗಾಗಿ ನನ್ನನ್ನು ಅವರಂತರ ಆ ವಿಸ್ತಾರಕ್ಕೆ ಕರ್ಕೊಂಡು ಹೋದವರು. ಈ ದೃಷ್ಟಿಯಲ್ಲಿ ತಂತ್ರ ನನಗೆ ಗೊತ್ತೇ ಇಲ್ಲ. ಆದರೆ ಅಭಿನವಗುಪ್ತನನ್ನು ಮತ್ತು ತಂತ್ರದ ಹಿನ್ನೆಲೆಯಲ್ಲಿ ಸತ್ಯಕಾಮರನ್ನು ಓದುವ ಒಂದು PhD ಅನ್ನೋ ಪ್ರಾರಬ್ಧ ಮಾಡಿದೆ ನೋಡಿ. ಆಗ ಸ್ವಲ್ಪ ನೀವು ಹೇಳಿದ ತಂತ್ರದ ಕೆಲವು ಪ್ರವೇಶ, ಅಫ್ಕೋರ್ಸ್ ತಂತ್ರದ ಪ್ರವೇಶದ ಯಾವ ಮಾದರಿಗಳನ್ನು ನನಗೆ ಹೇಳದಿದ್ದರೂ ಕೂಡ ನನ್ನ ಗುರುಗಳು ಟ್ರಾನ್ಸ್ಫಾರ್ಮೇಷನ್ನ ಧಾಟಿಗಳು ಉಂಟಲ್ಲ, ಅದು ಪಕ್ಕಾ ತಂತ್ರ ಮಾರ್ಗ. ಈಗ ನಂಗೆ ಅರ್ಥ ಆಗೋದು. ಯಾಕೆಂದರೆ ಮಲಗಿದ್ದ ನನ್ನ ಹಣೆಯ ಮೇಲೆ ಪಾದದ ಹೆಬ್ಬೆಟ್ಟು ಊರಿದ್ರು, ಅವರಿಗೆ ಬಿಟ್ಟದ್ದು. ಯಾವಾಗ ಏನು ಮಾಡ್ತಾರೆ ಅವರಿಗೆ ಬಿಟ್ಟಿದ್ದು. ಏಕಾಏಕಿ ನನ್ನನ್ನು ಕುಳ್ಳಿರಿಸಿ ಕಣ್ಣ ಗೋಲಿಯನ್ನು ನಾನು ಹೀಗೆ ಹಿಡ್ಕೊಂಡಿದ್ದಾಗ ತನ್ನ ಕಣ್ಣಗೋಲಿ ನನ್ನ ಕಣ್ಣಗೋಲಿಗಳು ತಾಗಬೇಕು, ಹಾಗೆ ಮುಟ್ಟಿಸುವ ಒಂದು ಪ್ರಕ್ರಿಯೆ, ರಂಧ್ರದಿಂದ ರಂಧ್ರಕ್ಕೆ ದಾಟಿಸುವುದು ಅಂತ ಒಂದು ಪ್ರಕ್ರಿಯೆ. ಗುರು ಪರಂಪರೆಯಲ್ಲಿ ಇದು ಒಂದು ದೀಕ್ಷಾ ವ್ಯವಸ್ಥೆ ಅಥವಾ ಈ ಥರದ ಗುರು ಪ್ರಕ್ರಿಯೆ ಇದೆ, ದಾಟಿಸುವುದು ಅಂತ. ಕಿವಿಯ ಒಳಗೆ ಕಿವಿ, ಮೂಗಿನ ಹೊಳ್ಳೆ ಹಾಕಿ ಅವರು ಉಸಿರಾಡುವಾಗ ನಾನು ತಗೋಬೇಕು, ನಾನು ಬಿಟ್ಟಾಗ ಅವರು ತಗೋಬೇಕು. ಇಂಥದ್ದೊಂದು ಪ್ರಕ್ರಿಯೆ. ಅಂದರೆ ಅಂತೆವಾಸಿ ಅನ್ನುವ ಯಥಾರ್ಥ ಅವರ ಒಳಗೆ ವಾಸಿಸುವಂತೆ ಮಾಡುವುದು. ಈ ಥರದ ಒಂದು ಅವರ ಈ ತೋಳನ್ನು ಕಚ್ಚಲಿಕ್ಕೆ ಕೊಟ್ಟರೆ ಅವರು, ನಾನು ನನ್ನ ಬಾಯಲ್ಲಿ ಅವರ ಆ ಇಡೀ ಮಾಂಸ ಮುದ್ದೆ ಬರಬೇಕು ಹಂಗೆ ಕಚ್ಚುತ್ತಿದ್ರೆ ಅವ್ರು ತಗೊಳ್ತಿರಲಿಲ್ಲ. ಕಚ್ಚು, ನನ್ನನ್ನು ಹೀರು, ನನ್ನ ರಕ್ತ ಮಾಂಸವನ್ನು ತೆಗೆದುಕೊಂಡು ನೀನು ಬೆಳೆ, ಇದು ಎಲ್ಲ ಕ್ರಮ. ಹೀಗಾಗಿ ಯೋಗ ಪ್ರಕ್ರಿಯೆಗಳು ಖಂಡಿತ ಮಾಡ್ತಿದ್ರು, ಈ ಥರದ್ದೆಲ್ಲ ನಡೆಸ್ತಿದ್ರು. ಹಾಗಾಗಿ ಈ ಪ್ರಕ್ರಿಯೆಯನ್ನು ನೋಡಿದರೆ ಅವರಿಗೆ ತಂತ್ರ ಮಾರ್ಗದ ಸಾಧನೆಯ ದಾಟಿಸುವ ಕ್ರಿಯೆಗಳೆಲ್ಲ ಅದೇ ಮೆಥಡ್. ಆದರೆ ಅವರು ನನಗೆ ತಂತ್ರವನ್ನು ಬೋಧಿಸಿದ್ದಾಗಲಿ ಹೇಳಿದ್ದಾಗಲಿ ಇಲ್ಲ. ಆಮೇಲೆ ತಂತ್ರ ಟೆಕ್ನಿಕ್ ಅಂತ ಅನೇಕರು, ತಂತ್ರ ಅಂದರೆ ಅದು ಈಗ ನಾವು ಹೇಳುವ ಯಾವುದು ಜಾದು ಅಂತ, ಐಂದ್ರಜಾಲಿಕ ವಿದ್ಯೆ ಅಂತ ಕೆಲವರು. ತಂತ್ರ ಅಂದರೆ ನನಗೆ ನನ್ನ ಗುರುಗಳ ಮೂಲಕ ತಿಳಿದದ್ದು, ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವುದು ಯಾವುದು ಅದು ತಂತ್ರ, ವಿಸ್ತಾರಕ್ಕೆ ಒಳಗಾಗುವುದು. ಆ ದೃಷ್ಟಿಯಲ್ಲಿ ಅವರ ಪಂಚಮಗಳ ನಡುವೆ ಕಪಿಲವಸ್ತು, ಅವರ ಸ್ವತಂತ್ರ, ಅವರೇ ಬರೆದ ಅರ್ಧದಾರಿ, ಅವರೇ ಬರೆದಂತಹ ಕೊನೆಯ ತಂತ್ರ ಯೋನಿ ಕೃತಿ, ಕೊನೆಯ ಅಂದರೆ 97ನಲ್ಲಿ. ಅದರ ನಂತರ ಅವರು ಅಭಿನವನನ್ನು ಬರೆದಿದ್ದಾರೆ, ಅಶ್ವಘೋಷ. ನೀವು ಒಂದೊಂದು ವಾಕ್ಯ ಕೂಡ ಓದಿದರೆ ನನಗೆ ಅವರು ಈ ಕಾಲಮಾನಕ್ಕೆ ಇರಬೇಕಿತ್ತು ಅಂತ ಖಂಡಿತ ಅನಿಸುತ್ತೆ. ಯಾಕಂದರೆ ಆ ಥರದ ಪ್ರಖರವಾದ, ನಾನು ನನ್ನ ಜೀವಿತಾವಧಿಯಲ್ಲಿ ಇದುವರೆಗೆ ಅಂಥ ವ್ಯಕ್ತಿಯನ್ನು ನೋಡಿಲ್ಲ. ನನ್ನ ಗುರುಗಳು ಅಂತ ನಾನು ಹೇಳೋದು, ನಂಗೆ ಅಂಥ ಒಣ ಹೆಮ್ಮೆ, ಗರ್ವ, ಅಭಿಮಾನ ಅವ್ರ ಬಗ್ಗೆ ಹೇಳಿ ಅವರನ್ನು ದೊಡ್ಡವರು ಹೇಳುವ ಬೇರೆ ಆ ಥರದ ಯಾವ ಸೋಗಲಾಡಿತನದ ಮಾತಲ್ಲ. ನಾನು ಇಷ್ಟರವರೆಗೆ ಅಂಥ ವ್ಯಕ್ತಿಯನ್ನು ನೋಡಿಲ್ಲ, ಇನ್ನು ನೋಡ್ತೇನೆ ನನಗೆ ಗೊತ್ತಿಲ್ಲ. ಭಾಳ ಸುಂದರವಾಗಿ ವರ್ಣಿಸಿದ್ರಿ.
ಆಮೇಲೆ ಇವಾಗ ನೀವು ವೈಷ್ಣವ ಧರ್ಮ ಗ್ರಂಥಗಳನ್ನು ಓದ್ತಾ ಇದ್ದೀರಾ. ಸೊ ಇದು ಯಾವ ಸ್ಟೇಜ್ ಅಂತ ಹೇಳ್ತಾರೆ ನೀವು ವೈಷ್ಣವ ಗ್ರಂಥಗಳನ್ನು? ಈಗ ನನಗೆ ನಾನು ಓದ್ತಾ ಇರುವ ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರಬಹುದು, ಶ್ರೀಮದ್ ಭಾಗವತ ಇರ್ಬೋದು, ಅಥವಾ ನಾನೀಗ ಓದ್ತಾ ಇರುವ ಪುರಾಣಗಳು ಸುಮಾರು 8 ಮುಗಿಸಿ 9ನೇ ಪುರಾಣವನ್ನು ಓದ್ತಿದ್ದೆ ನಾನು. ಇವುಗಳೆಲ್ಲ ನನಗೆ ಏನು ಅನ್ನಿಸ್ತಿದೆ ಅಂತಂದರೆ, ನಾನು ಇಷ್ಟು ದಿವಸ ನಡೆದೇ ಅಲ್ಲ, ಇವುಗಳು ಅರ್ಥ ಆಗ್ತಿವೆ. ನಾನು ನಡೆದ ದಾರಿಯನ್ನು, ಅದು ಒಂದು ವಿಶೇಷ ವಲಯದ ನಡೆ ನಾನು ನಡೆದಾಗ, ಈಗ ಅದಕ್ಕೆ ಅರ್ಥ ಆಗುವ ಸ್ಥಿತಿ. ಅದು ಹಾಗೆ ನಡೆದದ್ದು ಈ ಕಾರಣಕ್ಕೆ, ಆಗ ಅದರ ಅರ್ಥ ಹೀಗೆ ಅನ್ನೋದನ್ನೆಲ್ಲ ಅರ್ಥೈಸುವುದಕ್ಕೆ ಈ ಶಾಸ್ತ್ರ ಪರಂಪರೆ ನನಗೆ ತುಂಬ ಸಹಾಯ ಮಾಡ್ತಿದೆ. ಸ್ಪೆಷಲಿ ನಾವು ಉಪನಿಷತ್ತನ್ನು ಓದುವಾಗ, ಋಗ್ವೇದವನ್ನು ಓದುವಾಗ, ನಾನು ನಮ್ಮ ವಿದ್ಯಾರ್ಥಿಗಳು ಕೂತ್ಕೊಂಡು ನಮ್ಮಷ್ಟಕ್ಕೆ ನನ್ನದೆಲ್ಲ ಸ್ವಾಧ್ಯಾಯ ಆಗಬೇಕು ಅಂತ ಅಪ್ಪನಿಗೆ ಒಂದು ಛಲ ಇತ್ತು ಕಾಣ್ತದೆ. ಅದಕ್ಕೆ ಅವ್ರು ಯಾವ ಪಾಠ ಮಾಡಿಲ್ಲ ಅಂತ ನಾನು ಈಗ ಭಾವಿಸೋದು. ಅದೆಲ್ಲ ಮಾಡುವಾಗ ನಂಗೆ ಅನಿಸುತ್ತೆ, ಇದು ನನಗೆ ಆಗಿನ ದಿನಗಳ ನನ್ನ ನಡೆಯನ್ನು ಹೆಚ್ಚು ಅರ್ಥ ಮಾಡಿಕೊಡ್ತಿದೆ. ಮತ್ತು ನನ್ನ ಒಳಗಿನ ಆ ನಡೆ ಅದು ಏನೋ ಅಂತ ಒಂದು ಥರದ ನನಗೆ ಗೊತ್ತಿಲ್ಲದ ಸ್ಥಿತಿ ಅಲ್ಲ, ಅದನ್ನು ಅರಿವಿನ ಭಾಗವಾಗಿ ಮಾರ್ಪಡಿಸ್ತಾ ಇದೆ ಈ ಓದು. ಇದೆಲ್ಲ ತತ್ವಶಾಸ್ತ್ರಗಳನ್ನು ಓದಿದ್ದೀರಾ. ನಿಮ್ಮ ಭಾಷಣ ಕೇಳಿದರೆ ನೀವು ಅದನ್ನು ಸಂಶ್ಲೇಷಣೆ ಅಥವಾ ಸಿಂಥಸಿಸ್ ಮಾಡ್ತೀರಾ ಅನಿಸುತ್ತೆ. ಸೊ ಅದು ಎಲ್ಲಿ ತನಕ ನಡೀತಾ ಇದೆ ಪ್ರಯೋಗ, ಅದು ಹೆಂಗೆ ಮುಂದೆ ಹೋಗುತ್ತೆ? ನಾನು ನಿಜವಾಗಿ ಕಾನ್ಷಿಯಸ್ ಆಗಿ ಯಾವುದೂ ಮಾಡೋದಿಲ್ಲ, ನಾನು ಈಗಾಗಲೇ ನಿಮಗೆ ಹೇಳಿದೆ. ಆದರೆ ನನ್ನ ಗುರುಗಳ ಕಾರಣವಾಗಿ, ಅಥವಾ ನಾನು ಬಹಳ ಇಷ್ಟಪಟ್ಟು ಓದಿದ ಬೇರೆ ಬೇರೆ ರಜನೀಶು, ಜಿಡ್ಡು, ಅಥವಾ ಈವನ್ ವಚನಕಾರರು ಎಲ್ಲ ನನಗೆ ಮಾಡಿದ ಮೊದಲನೆಯ ಪ್ರೇರಣೆ ಏನು ಅಂದರೆ, ಅಧ್ಯಾತ್ಮ ಕೂಡಿಸಲಿಕ್ಕೆ ಇದೆ, ಅಧ್ಯಾತ್ಮ ಒಡೆಯಲಿಕ್ಕೆ ಇಲ್ಲ. ಎಲ್ಲವೂ ಒಡೆಯಲಿಕ್ಕಿದೆ, ಇಡೀ ಜಗತ್ತು ಒಡೆಯಲಿಕ್ಕೆ ಇದೆ, ಭೇದಕ್ಕಾಗಿ ಇದೆ. ಅಧ್ಯಾತ್ಮ ಮಾತ್ರ ಯಾರನ್ನೂ ಭೇದವಿಲ್ಲದೆ, ಜಾತಿ, ಕುಲ, ಲಿಂಗ ಯಾವ ಭೇದವಿಲ್ಲದೆ ಕೂಡಿಸುವ ಒಂದು ತತ್ವ, ಸತ್ವ ಇದ್ದರೆ ಅದು ಭಗವತ್ ಸತ್ವ ಮಾತ್ರ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಅಂಥ ಅಧ್ಯಾತ್ಮವನ್ನೇ ಒಡೆಯುವುದಕ್ಕೆ ಬಳಸ್ತಾರಲ್ಲ, ತುಂಬ ದುಃಖ ಆಗ್ತದೆ. ಸಿದ್ದೇಶ್ವರ ಶ್ರೀಗಳ ಜೊತೆಗೆ ಇದ್ದವಳು ನಾನು ಬೇಕಾದ ಸಂದರ್ಭಗಳಲ್ಲೆಲ್ಲ ಪದೇ ಪದೇ ಒಂದನ್ನೂ ನೋಯಿಸದೆ ಮಾತನಾಡುವ ಅವರ ಕ್ರಮ, ನನ್ನ ಗುರುಗಳು ಇದ್ದಂತಹ, ಸತ್ಯಕಾಮರಿದ್ದಂತಹ ರೀತಿ, ಅವರ ಪ್ರೇಮದ ಒಂದು ಧಾರೆ ಅವರು. ಸೊ ಅದೆಲ್ಲ ಬಹುಶಃ ನನಗೆ ತುಂಬ ಪರಿಣಾಮ ಮಾಡಿದೆ. ನನಗೆ ಭೇದ, ನನ್ನದು ಸರಿ ನಿನ್ನದು ತಪ್ಪು, ನೀವು ವಾದ ಮಾಡಲಿಕ್ಕೆ ಶುರು ಮಾಡಿದರೆ ನಾನಿಲ್ಲ, ನನ್ನದು ಜೀವಮಾನವೇ ಬೇಡ, ನನಗೆ ವಾದ ಒಂದು ಆಗಲ್ಲ. ಯಾಕೆಂದರೆ ಅದು ಸಾವು ಅಂತ ಅನಿಸಿಬಿಡುತ್ತೆ ನನಗೆ. ಹಾಗಾಗಿ ಭೇದ ಅಂದುಕೂಡಲೇ ವಾದ ಅಂದ್ಕೂಡಲೇ ಬುದ್ಧಿ ಅಂದರೆ ತರ್ಕದಿಂದ ಯಾವುದೂ ನಡೆಯೋದಿಲ್ಲ. ಅದರಿಂದ ನಾನು ಅದು ಯಾವುದ್ರ ಜೊತೆಗಿಲ್ಲ. ನನಗೆ ಪದೇ ಪದೇ ಎಲ್ಲ ಓದುವಾಗಲೂ ಅನಿಸೋದು, ಭಗವಂತ ಎಷ್ಟು ಎಲ್ಲರನ್ನು ಪ್ರೀತಿಸ್ತಾನೆ, ಎಲ್ಲರನ್ನು ಕರ್ಕೋತಾನೆ, ಎಲ್ಲರ ಜೊತೆಗಿದ್ದಾನೆ. ಅಲ್ಲಿ ಅವನ ಒಟ್ಟಿಗೆ ಇರಬೇಕು ಅನ್ನುವ ಸುಖವನ್ನು ಬಿಟ್ಟು ಮತ್ತೆ ಇಲ್ಲಿಯದನ್ನೇ ಅವನಿಗೆ ಅಪ್ಲೈ ಮಾಡೋದಕ್ಕಿಂತ ಕೂಡಿರುವುದನ್ನು ಆದಷ್ಟು ಅಧ್ಯಾತ್ಮ ನಡಿಬೇಕು. ಅದು ನನ್ನ ಮಾತಿನಲ್ಲಿ ಬರ್ತಿರ್ಬೋದು. ನಮಗೆ ಬಂದವರಿಗೆ ಯಾವ ಥರ ಸಾಧನೆ ಮಾಡಬೇಕು ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳ್ತೀರಾ ಅವ್ರಿಗೆ? ನಾನು ಮೊದಲನೇದು ಹೇಳೋದು, ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಿ, ನನ್ನ ಹತ್ರ ಬರಬಾರ್ದಿತ್ತು ನೀವು ಅಂತ. ಇನ್ನೂ ಬಿಡದೆ ಬಂದರೆ ಅವರಿಗೆ ಹೇಳೋದು ನಾನು, ದಯವಿಟ್ಟು ಇಲ್ಲಿ ಈ ದಾರಿ ನಡೆಯುವುದಕ್ಕೆ ಗುರುಗಳಿಲ್ಲ, ನಿಮ್ಮ ದಾರಿ ನೀವೇ ನಡೆಯಬೇಕು. ಈ ಮಾತನ್ನು ನಾನು ಹೇಳುವಾಗ ನನಗೆ ಗುರುಗಳಿರಲಿಲ್ವಾ ಅಂತ ಕೇಳ್ತಾರೆ. ನನ್ನ ಗುರುಗಳನ್ನು ನಾನು ಹುಡುಕಿಕೊಂಡು ಹೋದಲ್ಲ, ಗುರು ಬಂದರು, ನನ್ನನ್ನು ಕರ್ಕೊಂಡು ಹೋದರು, ಅದು ಅವರ ಆಯ್ಕೆ. ಹಾಗೆ ಆದರೆ ಹೋಗಿ, ನೀವು ದಯವಿಟ್ಟು ಗುರುವನ್ನು ಹುಡುಕಿಕೊಂಡು ಹೋಗಬೇಡಿ. ಸ್ವತಃ ಕೃಷ್ಣನೇ ಉದ್ಧವ ಗೀತೆಯನ್ನು ಪ್ರಕೃತಿ ಪಾಠ ಆರಂಭ ಮಾಡುವ ಮೊದಲು ಹೇಳುವ ಮಾತೆ, ನೀನು ಗುರುವಾಗು, ನನಗೆ ಹೇಳು, ಬೋಧಿಸು ಅಂತ ಉದ್ಧವ ಪದೇ ಪದೇ ಕೇಳಿದಾಗ, ನೀನು ಈ ಪಥಕ್ಕೆ ಗುರುವನ್ನು ಕಾಯಬಾರದು, ಗುರು ಎಂಬುವವನಿಲ್ಲ, ಅವನೇನಿದ್ದರೂ ಅಂತರಂಗದಲ್ಲಿದ್ದಾನೆ, ಅವನ ಜೊತೆಗೆ ನಡೆ ಅನ್ನುವ ಮಾತೇ ಇರುವುದು ಶ್ರೀಮದ್ ಭಾಗವತದಲ್ಲಿ. ಎಂಡ್ ಆಫ್ ಪ್ರಕೃತಿ ಗೀತೆ. ಅವಧೂತನ ಮಾತು ಏನು ಅಂದರೆ, ಒಬ್ಬನೇ ಗುರು ಅಂದವನು ನಡೆಯುವುದಿಲ್ಲ, ಜಗದ ಹಲವನ್ನು ಗುರುವನ್ನಾಗಿ ಮಾಡಿಕೊಂಡವ ಬೆಳೆಯುತ್ತಾನೆ. ಪ್ರಕೃತಿ ಅಷ್ಟನ್ನು 24 ತತ್ವ ನನಗೆ ಏನು ಪಾಠ ಮಾಡಿತು ಅಂತ ಅವಧೂತ ಹೇಳ್ತಾನೆ. ಹಾಗಿರುವಾಗ ನಾನು ಯಾರಿಗೂ ಏನನ್ನು ಹೇಳೋದಿಲ್ಲ. ಎಷ್ಟೋ ಸಾರಿ ಧ್ಯಾನ ಹೇಗೆ ಮಾಡಬೇಕು, ನಾವು ದೇವರ ದಾರಿಗೆ ಹೇಗೆ ಬರಬೇಕು, ಇಂಥ ಎಲ್ಲ ಪ್ರಶ್ನೆ ಕೇಳ್ತಾರೆ. ಬಹಳ ತೇಲಿಸಿ ನಗಾಡಿಸಿ ಕಳಿಸ್ತೀನಿ. ಖುಷಿಯಾಗಿರಿ, ಅದಕ್ಕಿಂತ ದೊಡ್ಡ ಅಧ್ಯಾತ್ಮ ಇಲ್ಲ. ಕೃಷ್ಣಮೂರ್ತಿ ಥರ JK ಅವ್ರ ಥರ ನನಗೆ ಅದರಲ್ಲೆಲ್ಲ ನಂಬಿಕೆನೇ ಇಲ್ಲಪ್ಪ. ಓಕೆ. ಆಮೇಲೆ ವರ್ಣಾಶ್ರಮ ಧರ್ಮದ ಬಗ್ಗೆ ಏನು ಹೇಳ್ತೀರಾ? ಅದು ಜಾತಿ ಮತ್ತು ವರ್ಣ, ನಿಮ್ಮ ತಂದೆಯವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ನಿಮ್ಮ ಅಭಿಪ್ರಾಯ? ಬೇಸಿಕಲಿ ಅದು ಪಕ್ಕಾ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಆಫ್ ಫಿಸಿಯಾಲಜಿ ನನ್ನ ಪ್ರಕಾರ ಶ್ರೀಕೃಷ್ಣ ಬಹಳ ಚೆನ್ನಾಗಿ ಮಾಡಿದ್ದಾನೆ. ಯಾಕೆ ಅಂದರೆ
ಈಗ ನಮ್ಮ ಮನೆಯಲ್ಲಿಯೇ ನನ್ನಷ್ಟು ಕ್ಷಾತ್ರ ಇನ್ಯಾರಲ್ಲೂ ಇಲ್ಲ. ಹಾಗಾಗಿ ನಾನು ಮಹಾಕ್ಷತ್ರಿಯಳು. ಅಟ್ ದಿ ಸೇಮ್ ಟೈಮ್ ಆ ಕ್ಷಾತ್ರದ ಒಳಗೆ ಬ್ರಹ್ಮ ಜಿಜ್ಞಾಸೆಯ ತೀವ್ರತೆಯೂ ಇರುವುದರಿಂದ ನನ್ನಲ್ಲಿ ಬ್ರಾಹ್ಮಣತ್ವವೂ ಇದೆ. ನನಗೆ ಸೇವೆ ಮಾಡುವುದು, ದೊಡ್ಡವರ ಜೊತೆಗೆ ಅವರ ಸೇವೆ ಮಾಡುವುದರ ಸಂತೋಷ, ಅಥವಾ ಚಿಕ್ಕವರು ಮಕ್ಕಳ ಜೊತೆಗೆ ಅವರ ಸೇವೆ ಮಾಡುವುದು, ಮನೆಯಲ್ಲಿ ಯಾವುದೇ ತಾಯಿಗೆ ಸಹಕಾರ ಮಾಡೋದು, ಅಥವಾ ನನಗೆ ಹೊರಗಿನ ಜಗತ್ತಿನಲ್ಲಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ಸೇವೆ ಮಾಡುವುದು ನನ್ನ ಜೀವದ ಗುಣ. ಹಾಗಾಗಿ ನಾನು ಶೂದ್ರಳು ಹೌದು. ಎಲ್ಲಕ್ಕಿಂತ ಮಿಗಿಲಾಗಿ ಜೀವನದ ವ್ಯವಸ್ಥಿತ ಲೆಕ್ಕಾಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರ ನಾವು ಮಾಡ್ತೇವಾದ್ರಿಂದ ನಾನು ವೈಶ್ಯಳು ಹೌದು. ಈ ಜಗತ್ತಿನ ಪ್ರತಿಯೊಬ್ಬನೂ 4 ವರ್ಣಗಳನ್ನು ಉಳ್ಳವನೇ. ಸ್ವಲ್ಪ ಒಂದಿಷ್ಟು ಯಾವುದು ಡಾಮಿನೇಟಿಂಗ್ ಅದರ ಮೇಲೆ ಅವನು ಹೀಗೆ ಅಂತ ಹೇಳಬಹುದೇ ಹೊರತು ಇಂಥವರಿಗೆ ಹುಟ್ಟಿದ್ದಕ್ಕೆ ಇಂಥವರು ಅಂತ. ನಮ್ಮ ಮನೆಯಲ್ಲೇ ನಾವು 6 ಜನ ನನಗೆ ಗೊತ್ತಾಗುತ್ತೆ. ಒಬ್ಬರು ಮಹಾಲೋಭಿಗಳು, ಒಬ್ಬರು ಮಹಾಕ್ಷತ್ರಿಯರು, ಒಬ್ಬರು ಮಹಾಶೂದ್ರರು ಅಂತ ತೋರಿಸುವಷ್ಟು ಡಾಮಿನೇಟಿಂಗ್ ಕ್ವಾಲಿಟೀಸ್ ಇದೆ. ಹಾಗಾಗಿ ಅದು ತುಂಬ ಪಕ್ಕಾ ಎಕ್ಯುರೇಟ್ ಆಗಿ ನಮ್ಮ ಮನುಷ್ಯನ ಆ ಇರುವಿಕೆಯ ಆ ಸ್ವಭಾವವನ್ನು ಹೇಳುವುದು ಅನ್ನೋದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಮನು ಒಂದು ಮಾತು ಹೇಳ್ತಾನಲ್ಲ, ಹುಟ್ಟುತ್ತಾ ಎಲ್ಲರೂ ಶೂದ್ರರು ಅಂತ. ಅದನ್ನು ಹೇಳಿದರೆ ಸ್ವಲ್ಪ ನಮಗೆ ಪುನಃ ಕಡಿಮೆ ಅಂತ ಭಾವಿಸಬಹುದು ಆ ಭಾಷೆ ಬಳಸಿದರೆ. ನಾನು ಯಾವಾಗಲೂ ಎಣಿಸೋದು, ನಾವೆಲ್ಲ ಹುಟ್ಟುತ್ತಾ ಹಾಲನ್ನು ತಾನು ದೊಡ್ಡದು ಅಂತ ಹಾಲು ಭಾವಿಸಿದರೆ, ಅದು ತನ್ನನ್ನು ಅರ್ಪಿಸಿಕೊಳ್ಳದೇ ಇದ್ದರೆ, ಬೆಂಕಿಗೆ ಕುದಿಯುವುದಕ್ಕೆ ಒಪ್ಪಿಸಿಕೊಳ್ಳದಿದ್ದರೆ ಅದು ಹಾಲಾಗಿಯೇ ಸಾಯ್ತಿತ್ತು. ಅದು ಯಾವಾಗ ಪಾಕಕ್ಕೆ ಸಮರ್ಪಿಸಿಕೊಂಡಿತು, ಹಾಲು ನಿಧಾನಕ್ಕೆ ಕುದ್ದು ಪಾಕಗೊಂಡ ಒಂದು ಆ ಸ್ಥಿತಿಯಲ್ಲಿ ಮೊಸರಿಗೆ ಸಮರ್ಪಿಸಿಕೊಂಡಾಗ ಅದು ಮೊಸರಾಗ್ತದೆ. ಅದು 2ನೇ ಹಂತ. ಈ ಮೊಸರು ನಾನೇ ದೊಡ್ಡವ ಅಂತ ಕೂತ್ಕೊಳ್ಳದೆ ತನ್ನನ್ನು ಮಥನಕ್ಕೆ ಒಪ್ಪಿಸಿಕೊಂಡು ಬೆಣ್ಣೆ ಆಗ್ತದೆ. ಆ ಬೆಣ್ಣೆ ನಾನೇ ಅಂತ ದೊಡ್ಡಸ್ತಿಕೆ ಮಾಡದೆ ತನ್ನನ್ನು ಅಗ್ನಿಗೆ ಸಮರ್ಪಿಸಿಕೊಂಡಾಗ ತುಪ್ಪವಾಗ್ತದೆ. ಈ ತುಪ್ಪವೂ ಕೂಡ ನಾನು ಈ ಜಗತ್ತಿನ ಅತ್ಯಂತ ಶ್ರೇಷ್ಠಾವಸ್ಥೆ ಅಂತ ಎಣಿಸಿ ತನ್ನನ್ನು ತಾನು ತುಪ್ಪ ದೊಡ್ಡವ ಅಂತ ತಿಳಿದಿದ್ದರೆ ಅದು ಅಲ್ಲಿಗೆ ಮುಕ್ತಾಯವಾಗ್ತಿತ್ತು. ಅದೂ ಮೋಕ್ಷ ಕಾಣುವುದು ತನ್ನನ್ನು ದೀಪಕ್ಕೆ ಅರ್ಪಿಸಿಕೊಂಡು, ಅಗ್ನಿಗೆ ಅರ್ಪಿಸಿಕೊಂಡು ಆವಿಯಾದಾಗ. ನಾವೆಲ್ಲ ಹಾಗೆ ಅಂತ ನಾನು ಭಾವಿಸೋದು. ನಾವು ಹುಟ್ಟುತ್ತಾ ಎಲ್ಲರೂ ಹಾಲು, ನಮ್ಮಲ್ಲಿ ಎಲ್ಲರಲ್ಲೂ ಒಂದೇ ಭಾವ. ನಾವು ಯಾರಿಗೆ ಅರ್ಪಿಸಿಕೊಂಡಿದ್ದೇವೆ ಅನ್ನೋದರ ಮೂಲಕ ನಾವು ಆ ಹಂತವಾಗಿ ಒಂದು ದಿನ ಮೊಸರಾಗ್ಬೋದು, ಒಂದು ದಿವಸ ಬೆಣ್ಣೆ ಆಗ್ಬೋದು, ಒಂದು ದಿವಸ ತುಪ್ಪ ಆಗ್ಬೋದು. ತುಪ್ಪದ ನಂತರದ ಶುದ್ಧೋದಕದ ಸ್ಥಿತಿ, 7 ಚಕ್ರಗಳನ್ನು ದಾಟಿದ ನಂತರದ ಹಾಲು, ಮೊಸರು, ತುಪ್ಪ ಶುದ್ಧೋದಕ ಆಗ್ತದಲ್ಲ, ಆ ಸ್ಥಿತಿ ತಲುಪಬಹುದು ಅಂತ ಅನಿಸುತ್ತೆ. ಓಕೆ, ಆಹಾರದ ವಿಷಯಕ್ಕೆ ಬಂದ ಮೇಲೆ ನೀವು ಆಹಾರನ ರೀತಿಯಲ್ಲಿ ತುಂಬ ಕಟ್ಟುನಿಟ್ಟಾಗಿದ್ದೀರಾ. ಅದು ಹೆಂಗೆ ಶುರು ಆಯಿತು? ಅದು ಒಂದು ಸಾಧನವ ಏನು? ಅದು ದಿನಕ್ಕೆ 4 ಅಥವಾ 5 ಊಟ ಮಾಡ್ತಿದ್ದವಳು 26ರವರೆಗೆ, ಗುರುಗಳ ಜೊತೆಗೆ ಬರುವವರೆಗೆ. ಒಂದು ದಿವಸ ಗುರುಗಳು ಎತ್ತಿಕೊಂಡು ಹೋದ ಮೇಲೆ ಅವರ ಬದುಕು ನನ್ನ ಬದುಕು ನನಗೆ ಗೊತ್ತೇ ಇರಲಿಲ್ಲ. ಇದಂದರೆ ನೀವು ಕೇಳಬಹುದು, ಹಾಗಂದರೆ ಏನು ಅಂತ. ನನಗೆ ಒಂದು ಅವರು ಬದುಕಿದ ಹಾಗೆ ನಾನು ಬದುಕುವುದು, ಅದು ಅಲ್ಲಿ ನನ್ನದೊಂದು ಬದುಕು ಪ್ರತ್ಯೇಕ ಅಂತಿಲ್ಲ. ಅವರ ಒಂದು ದಿನಚರಿಯಲ್ಲಿ ನನಗೆ ಮಧ್ಯಾಹ್ನ ಒಂದು ಊಟ, ರಾತ್ರಿ ನಾನು ಉಪವಾಸ ಅಂತ ನನಗೆ ಗೊತ್ತಿಲ್ಲ ಅದೆಲ್ಲ ಉಪವಾಸ ಅಂತ. ಸೊ ಇದು ರೂಢಿ ಆಯಿತು. ಬೆಳಿಗ್ಗೆ ಉಪವಾಸ, ನಮ್ಮ ಪಾಡಿಗೆ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದು. ಮಧ್ಯಾಹ್ನ 2ವರೆಗೆ ಕಣ್ಣು ತೆರೆದಾಗ ಅವರು ಮಾಡಿಟ್ಟ ಅಡುಗೆ ಊಟ ಮಾಡೋದು. ರಾತ್ರಿ ನಾನು ಮತ್ತೆ ಧ್ಯಾನಕ್ಕೆ ಕೂತವಳು ಕಣ್ಣು ತೆಗಿತಿದ್ದದ್ದು 11ವರೆಗೆ. ಆಗ ಅವರೊಂದು ಗ್ಲಾಸು ರವಾ ಗಂಜಿ ಅಥವಾ ಹೆಸರು ಬೇಳೆ ಗಂಜಿ. ಹೀಗೆ ಒಂದು ಊಟ ನನಗೆ ಪ್ರಾರಂಭದಲ್ಲಿ ಅವರ ಜೊತೆಗೆ ಇದ್ದಾಗ 4 ವರ್ಷದ ಅವಧಿಯಲ್ಲಿ ಆದಂತಹ ಒಂದು ಪ್ರಾಕ್ಟೀಸ್, ಸತತಾಭ್ಯಾಸ ಅಷ್ಟೇ. ಆನಂತರ ನಾನು ಬರ್ತಾ ನನಗೆ ಧ್ಯಾನ ಕಡಿಮೆ ಮಾಡಬೇಕಾಯಿತು, ಚಟುವಟಿಕೆಗಳು ಹೆಚ್ಚಾಗಿ. ಸೊ ನಿನ್ನದು ಈಗ ನೈಷ್ಕರ್ಮ್ಯ ಸಿದ್ಧಿ ಮಗಳೇ, ಮುಂದೆ ಕರ್ಮಸಿದ್ಧಿ ಇದೆ ಅಂತಿದ್ದರು ಅವರು. ನನ್ನ ಧ್ಯಾನಕ್ಕೆ ಕೂತ್ಕೊಳ್ಳುವ ಕಾಲಘಟ್ಟದಲ್ಲಿ ಬಹುಶಃ ಕರ್ಮಸಿದ್ಧಿ ಪ್ರಾರಂಭ ಆಯಿತು, ಹೆಚ್ಚು ಕೆಲಸಗಳು. ಆಗ ಮಧ್ಯಾಹ್ನದ ಒಂದು ಊಟ ಸಾಲೋದಿಲ್ಲ ಅನಿಸಿ ರಾತ್ರಿ ಒಂದು ಊಟ, ಅಂದರೆ ಮಧ್ಯಾಹ್ನದ ಊಟದ ಅರ್ಧ ಊಟವನ್ನು ರಾತ್ರಿ, ಇದು 2 ಊಟ ಅನ್ನೋದು ಅಭ್ಯಾಸ ಆಯಿತು. ನಡುವೆ ತಿನ್ನುವ ಅಭ್ಯಾಸ ಹೊರಟೇ ಹೋಯಿತು. ನೀರು ಕುಡಿಯೋದು, ಬಿಸಿ ನೀರು, ಇದು ಯಾವುದೇ ವ್ರತ ನೇಮಕ್ಕಾಗಿ ಅಲ್ಲ. ರಾತ್ರಿ ಊಟ ಬಿಟ್ಟರೆ ನಿದ್ದೆ ಬರ್ತಿರಲಿಲ್ಲ ಮತ್ತೆ ನನಗೆ. ಅದಕ್ಕಾಗಿ ರಾತ್ರಿ ಊಟ ಮಾಡ್ತೀನಿ. ಒಂದು ಸ್ವಲ್ಪ ಊಟ ಮಾಡಿದರೆ ನಿದ್ದೆ ಮಾಡ್ತೀನಿ. ಓಕೆ, ನೀವು ಎಲ್ಲ ತತ್ವಶಾಸ್ತ್ರಗಳನ್ನು ಸಂಶ್ಲೇಷಣೆ ಮಾಡ್ತಾ ಇದ್ದೀರಾ. ಕೆಲವರು ಒಂದೇ ಶಾಸ್ತ್ರದಲ್ಲಿರೋರು ನಿಮಗೆ ವಿರೋಧ ವ್ಯಕ್ತಪಡಿಸಿದಾರ, ನೀವು ಹೆಂಗೆ ಅದನ್ನು ನನಗೆ ಯಾರೂ ಶತ್ರುಗಳಿಲ್ಲ. ಓಕೆ, ಅವರು ನನ್ನ ಬಗ್ಗೆ ಏನಾದರೂ ಅಂದರೂ ನನಗೆ ಬೇಸರಗಳಿಲ್ಲ. ತುಂಬ ಜನ ನನ್ನನ್ನು ಆಚಾರ್ಯರಿಗೆ ವಿರೋಧ, ಬನ್ನಂಜಿಯವರಿಗೆ ವಿರೋಧ, ಮಧ್ವ ಸಿದ್ಧಾಂತಕ್ಕೆ ಒಂದು ಬ್ಲ್ಯಾಕ್ ಸ್ಪಾಟು, ಅವಳು ಆಚಾರ್ಯರ ಮಗಳಾಗಿ, ಬನ್ನಂಜ ಗೋವಿಂದಾಚಾರ್ಯರ ಮಗಳಾಗಿ ಹೀಗೆ ಮಾತಾಡ್ತಾಳೆ ಎಲ್ಲ ಅಂದದ್ದುಂಟು.
ನಾನು ವೈಯಕ್ತಿಕವಾಗಿ ಒಂದೇ ಒಂದು ವಾಕ್ಯವನ್ನು ಕೂಡ ಮಧ್ವಾಚಾರ್ಯರ ವಿರೋಧವಾಗಿ ಆಡಿಲ್ಲ. ನನಗೆ ವಿರೋಧವಾಗಿ ಆಡಬೇಕು ಅನ್ನೋ ಕಾನ್ಷಿಯಸ್ ಎಫರ್ಟು ಅಲ್ಲ. ನನಗೇನು ಗೊತ್ತಿಲ್ಲದವರ ಬಗ್ಗೆ ನಾನು ಏನು ಮಾತನಾಡೋದು. ಅವರು ಎಷ್ಟೋ ದಾರಿ ನಡೆದವರು, ಅವರೆಲ್ಲರೂ ಕೂಡ. ಅವರು ನಡೆದ ಒಂದು ಹೆಜ್ಜೆ ನಡೆಯದೆ ಅವರ ಬಗ್ಗೆ ಮಾತನಾಡೋದಕ್ಕೆ ಏನು ಅರ್ಹತೆ? ಹಾಗಾಗಿ ಅದು ನನ್ನ ಲೋಕವೇ ಅಲ್ಲ. ಜಗತ್ತು ತುಂಬ ನನ್ನ ಬಗ್ಗೆ ಮಾತನಾಡಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಬಹುಶಃ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ನಾನು ನಡಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಸತ್ಯಕಾಮರ ಜೊತೆಗೆ ಹೋದಾಗ ಆಡಿದ ಮಾತುಗಳು, ಆಗ ಕೇಳಿದ ಅಪಮಾನದ ಮಾತುಗಳನ್ನೆಲ್ಲ ನೋಡಿದರೆ ನನಗೆ ಇವು ಯಾವುವು ಮೂಡುವುದಿಲ್ಲ. ಆಡುವವರು ಆಡ್ತಿರ್ತಾರೆ, ನಡೆಯುವ ದಾರಿ ನನ್ನದು. ಓಕೆ ಓಕೆ. ಕೊನೆಯದಾಗಿ ವೀಕ್ಷಕರಿಗೆ ಏನು ಸಂದೇಶವನ್ನು ಹೇಳ್ತೀರಾ? ದೇವರ ಆಣೆಗೂ ನನ್ನ ಹತ್ರ ಸಂದೇಶವಿಲ್ಲ. ಇಲ್ಲಿ ದಿಕ್ಕು ತೋರಿಸಲಿಕ್ಕೆ ಯಾರೂ ಇಲ್ಲ. ನಾವು ನಮ್ಮ ದಿಕ್ಕನ್ನು ನಾವೇ ಹುಡುಕಬೇಕು. ಅದೊಂದೇ ನನಗೆ ನನ್ನ ಜೀವಿತಾವಧಿಯಲ್ಲಿ ನನ್ನ ಗುರುಗಳೂ ಮಾಡಿ ಹೋದಂತಹ ಮಾರ್ಗದರ್ಶನ. ಯಾಕೆಂದರೆ ಅವರು ಹೋದಾಗ ಅದು ಗೊತ್ತಾಗಿದೆ, ಇಲ್ಲಿ ನಡೆಸಲಿಕ್ಕೆ ಬಂದವರಲ್ಲ, ಅವರು ಸ್ಪಾರ್ಕ್ ಮಾಡಿ ಹೋಗಲಿಕ್ಕೆ ಬಂದವರು ಅಂತ. ಹಾಗಾಗಿ ಸಂದೇಶಗಳೇನಿಲ್ಲ, ನಿಮ್ಮ ದಾರಿ ನೀವೇ ಕಳೆದುಕೊಳ್ಳಿ ಅಂತ. ಎಸ್ ಯಾ. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಈ ಸಂದರ್ಶನಕ್ಕೆ ತುಂಬ ಧನ್ಯವಾದಗಳು. ಹೇಳಿ ನೀವು ಗುರುಗಳು ಬಂದು ಕರ್ಕೊಂಡು ಹೋದ್ರು ನಿಮ್ಮನ್ನ ಅಂತ. ಅದು ಏನು ಅದು ಏನು ಎಪಿಸೋಡ್ ಅದು? ಯಾಕಂದ್ರೆ ದಟ್ ಕೈಂಡ್ ಆಫ್ ಥಿಂಗ್ಸ್ ವೆರಿ ರೇರ್ ಥಿಂಗ್. ಸೊ ವಾಟ್ ಇಸ್ ದಟ್? ಅವ್ರು ನಿಮ್ಮ ಗುರು ಜೊತೆ ಯಾರವರು ಇಂಟ್ರೊಡ್ಯೂಸ್ ಮಾಡಿ ಹೇಳಿ, ಎರಡು ಮಾತು ಹೇಳಿಬಿಟ್ಟು ಅವ್ರು ಹೇಗೆ ನಿಮ್ಮನ್ನ ಗುರುತು ಆಯಿತು? ನಿಮ್ಮ ಸತ್ಯಕಾಮರು ಅಂತ ನನ್ನ ಅಪ್ಪನಿಗೂ ಗೊತ್ತು. ಅವರು ಒಬ್ಬರು ಲೇಖಕರಾಗಿ ಗೊತ್ತು, ಸಾಧಕರಾಗಿಯೂ ನಮ್ಮ ಅಪ್ಪನಿಗೆ ಗೊತ್ತು. ನಾನು ಆಗಲೇ ಹೇಳಿದ ನಮ್ಮ ಪಕ್ಕದ ಮನೆಯ ಭಗವತಿ ಬಲ್ಲಾಳ್ ಅಣ್ಣ ಮುರಾರಿ ಬಲ್ಲಾಳ್ ಅವರ ಮನೆಯಲ್ಲೇ ಬಂದು ಇರ್ತಿದ್ರು ಅವರು. ಸುಮಾರು ನಾನು SSLCಯಲ್ಲಿ ಅವರನ್ನು ನೋಡಿದ್ದೇನೆ. ಬಟ್ ಅವರು ನನ್ನನ್ನು ಪಿಕ್ ಮಾಡಿದ್ದು ನನಗೆ 26 ಆಗುವಾಗ. ನಾನು ಅವರಿಗೆ ಕೇಳಿದ್ದುಂಟು, 10 ವರ್ಷ 10-15 ವರ್ಷ ಸುಮ್ಮನೆ ಬಿಟ್ಬಿಟ್ರಿ ಅಲ್ಲಪ್ಪ. ನನ್ನನ್ನು 11ನೇ ವರ್ಷ 15ನೇ ವಯಸ್ಸಿಗೆ ನೋಡಿದವರು 11 ವರ್ಷ ಸುಮ್ಮನೆ ಬಿಟ್ರಿ ಹಾಳಾಗಲಿಕ್ಕೆ, ಈಗ ಕರ್ಕೊಂಡು ಹೊರಟ್ರಿ ಅಲ್ಲ ಅಂದಾಗ ಅವರು ಹೇಳಿದ್ದುಂಟು, ಪಾತ್ರ ಸಿದ್ಧವಾಗಬೇಕಲ್ಲ ಮಗಳೇ ಅಂತ. ಮತ್ತು ಅದು ಕರ್ಕೊಂಡು ಹೋದದ್ದು ಬಹಳ ಸುಂದರವಾದ ಎಪಿಸೋಡು. ನಾನದು ನನ್ನ ಅನುಭವ ಕಥನದಲ್ಲಿ ಬರೆದಿದ್ದೇನೆ, ಸತ್ಯಕಾಮರೊಡನೆ ನನ್ನ 1000 ದಿನಗಳು ಅಂತ. ಅದು ಒಂದು ಒಳ್ಳೆಯ ಮಾಸ್ಟರ್ ಪ್ಲ್ಯಾನ್. ಇದು ನನ್ನನ್ನು ಅವರು ಕರ್ಕೊಂಡು ಹೋದ್ದು ಅನ್ನೋದಕ್ಕೆ ಏನು ದಾಖಲೆ? ಅದು ನಾನೇ ಹೋದ್ದಲ್ಲ ಯಾಕೆ ಅಂತ ನೀವು ಕೇಳುವುದಾದರೆ, 10-11 ವರ್ಷ ನಿರಂತರ 6 ತಿಂಗಳು ಬಂದು ಉಡುಪಿಯಲ್ಲಿ ಇರ್ತಿದ್ರು ಸತ್ಯಕಾಮರು. ಆ 11 ವರ್ಷ ಅವರಿಗೆ ಉಡುಪಿಯಲ್ಲಿ ಒಂದು ದೊಡ್ಡ ಅವರ ಫ್ಯಾನ್ ಫಾಲೋವರ್ಸ್ ಅನ್ನುವಂತಹ ಬಳಗ ಇತ್ತು. ಮುರಾಯಣ್ಣನ ಮನೇಲಿ ಎಲ್ಲರೂ ಬಂದು ಸೇರ್ತಿದ್ರು. ಪ್ರತಿಯೊಬ್ಬರಿಗೂ ಸತ್ಯಕಾಮರು ಆಪ್ತರಿದ್ದರು. ನನ್ನನ್ನು ಕರ್ಕೊಂಡು ಹೋದ್ಮೇಲೆ ಅವರು ಉಡುಪಿಗೆ ಒಂದು ಬಾರಿ ವರ್ಷದಲ್ಲಿ ಸುಮ್ಮನೆ ಒಂದು ಫ್ಲೈಯಿಂಗ್ ವಿಸಿಟ್ ಥರ ನಮ್ಮ ಅಪ್ಪನ ಹತ್ರ ಬಂದು ಅಪ್ಪನಿಗೆ ನಮಸ್ಕರಿಸಿ ಮತ್ತೆ ಕರ್ಕೊಂಡು ಹೋಗ್ತಿದ್ವಿ. ನಾವು ಒಂದೇ ದಿವಸ, 2ನೇ ದಿವಸ ಇರ್ತಿರಲಿಲ್ಲ ಅಪ್ಪನ ಹತ್ರ. ಆಗ ಉಡುಪಿಯಲ್ಲಿ ಕೆಲವರು ನಾವು ಬಂದಿದ್ದೇವೆ ಅಂತ ಗೊತ್ತಾದರೆ ಅವರ ಫ್ಯಾನ್ ಫಾಲೋವರ್ಸ್ ಓಡಿ ಬರ್ತಿದ್ರು. ಒಬ್ಬ ವ್ಯಕ್ತಿ ತುಂಬ ಹಚ್ಕೊಂಡಿದ್ರು, ಮೂರ್ತಿಯವರು ಅಂತ, ವೈಕೆ ಮೂರ್ತಿಯವರು ಅಂತ. ಅವರು ಕೇಳಿದರು, ಏನು ಸತ್ಯಕಾಮರೇ, ನಮ್ಮನ್ನು ಮರೆತೇ ಬಿಟ್ರಲ್ಲ, ನಮ್ಮ ಬಳಿಗೆ ಬರುವುದೇ ಇಲ್ಲವಲ್ಲ, ಉಡುಪಿಗೆ ಬರುವುದು ಬಿಟ್ರಿ ಅಲ್ಲ. ಸತ್ಯಕಾಮರ ಆಗ ಕೊಟ್ಟ ಉತ್ತರ, ನನ್ನನ್ನು ನೋಡಿ ನಾನು ಬಂದ ಕೆಲಸ ಆಯಿತಲ್ಲ. ಅಂದರೆ ಟಾರ್ಗೆಟ್ ಇಟ್ಟು ಬಂದ ಹಾಗೆ ಉತ್ತರವಿತ್ತು. ತಾನು ಬಂದದ್ದು ಈ ಕೆಲಸಕ್ಕೆ, ಈಗ ಅದು ಕೆಲಸ ಆಗಿದೆ, ಇನ್ನೇನು ನನಗೆ ಉಡುಪಿಯಲ್ಲಿ ಕೆಲಸ ಅಂತ ಒಂದು ಮಾತು. 1972ರಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ಅಪ್ಪನನ್ನು ಮೀಟ್ ಆಗ್ತಾರೆ ಸತ್ಯಕಾಮರು. ನಾನು ಆಗೇನು 4 ವರ್ಷದ ಮಗು. ಆಗ ಬಾಗಲಕೋಟೆಯಲ್ಲಿ ಭೇಟಿಯಾದಾಗ ಇದ್ದಂಥವರು ನನಗೆ ಹೇಳಿದ್ದು. ಅವರು ಮಾತನಾಡಿಕೊಂಡ್ರಂತೆ ಪರಸ್ಪರ. ಆ ಬಳಿಕ ಸತ್ಯಕಾಮರು ತಾನು ಹೊರಟರು. ಅವರು ಜಮಖಂಡಿಯವರು, ಬಾಗಲಕೋಟೆ ಇವರ ನೋಡ್ಲಿಕ್ಕೆ ಬಂದಿದ್ದಾರೆ. ನಾನಿನ್ನು ಹೊರಡ್ತೇನೆ ಆಚಾರ್ಯರೇ ಅಂತ. ಆಗ ಅವರು ಹೊರಡುವಾಗ ನಮ್ಮ ಅಪ್ಪ ಕೇಳಿದ್ರಂತೆ, ಏನು ಸತ್ಯಕಾಮರೇ ಹೊರಟು ಬಿಟ್ರಿ, ಮತ್ತೆ ಯಾವಾಗ ಬರ್ತೀರಿ, ಯಾವಾಗ ಸಿಗ್ತೀರಿ? ನನಗೆ ನಿಮ್ಮ ಬಳಿ ಕೆಲಸವಿದೆ, ಬರ್ತಿದ್ದೇನೆ. 1972ರಲ್ಲಿ ಹಾಗೆ ಹೇಳಿದವರು. ಬಂದದ್ದು ನನ್ನ ಹತ್ರ 1990 ಆ ಅವಧಿಯಲ್ಲಿ, ಆ ದಶಕದಲ್ಲಿ. ಅಂದರೆ 94-93 ನನಗೆ ಫಸ್ಟ್ ಇಂಟರ್ಯಾಕ್ಷನ್, ಅಲ್ಲಿಂದ 94 ಪಿಕಪ್ ಮಾಡಿದ್ದು. ಇದೆಲ್ಲ ನೋಡಿದಾಗ ಅದು ಅವರ ಮಾಸ್ಟರ್ ಪ್ಲ್ಯಾನಿನ ಹಾಗೆ ಕಾಣ್ತದೆ. ಗುರು ಶಿಷ್ಯನ ಕಾಯ್ತಾ ಇರ್ತಾರೆ. ಹೌದು, ಹಾಗೆ ಕಾಣ್ತದೆ. ಹೌದು. ಮತ್ತೊಮ್ಮೆ ಬಹಳ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ದೀರ್ಘ ಮಣ್ಣು ಸ್ವಲ್ಪ ಮಾಡ್ಬೋದು. ಧನ್ಯವಾದ ಹೇಳಬೇಕು ನಿಮಗೆ. ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು. ಧನ್ಯವಾದ.